जयति पराशर सूनुः सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत् पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन तातप्यमानान् भुवि परं नाथमप्रेक्ष्यमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। जन्माद्यस्य यतोऽन्वयाद् इतरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಪ್ರಾಚೀನರು ಭಗವಂತನ ಸೃಷ್ಟಿಯಲ್ಲಿ ನಾವು ಅನುಸಂಧಾನ ಮಾಡಬೇಕಾದ ಪ್ರಾಣಿಗಳ ಗುಂಪು 28 ಅಂತ ಹೇಳಿದರು. ನಾವು ಅದನ್ನು ನಿನ್ನೆ ನೋಡಲಿಕ್ಕೆ ಪ್ರಾರಂಭ. ಅದರಲ್ಲಿ ಮೊದಲು ದುಷಭಾ ಪಶವಶ್ಚೇಮಿ 2 ಗೊರಸಿನ ಪ್ರಾಣಿಗಳು 9 ಹೇಳಿದ್ದಾರೆ. ಮೊದಲು ನಾವು ಗೌಹು, ಅಜಹ, ಅದನ್ನು ಇದೆಲ್ಲ ಮಹಿಷಃ, ಕೃಷ್ಣ, ಇವು 4 ಮನುಷ್ಯನ ನಿತ್ಯೋಪಯೋಗಕ್ಕೆ ಬರತಕ್ಕಂಥ ಪ್ರಾಣಿಗಳು. ನಮ್ಗೆ ಗೊತ್ತಿದೆ, ಗೋವು ಅದು ತಾಯಿಗಿಂತ ಹೆಚ್ಚು ಜೀವಮಾನ ಇಡೀ ಹಾಲು ಕೊಡುವಂಥ ವಸ್ತು. ಅಜಹ ಅದು ಕೂಡ ಆರೋಗ್ಯಕ್ಕೋಸ್ಕರ ಆಡಿನ ಹಾಲನ್ನು ಉಪಯೋಗಿಸ್ತಿದ್ರು ಅಂತ ಕಾಣುತ್ತೆ. ಹಾಗಾಗಿ ಅದು ಬಹಳ ಹಿಂದೆ ಉಲ್ಲೇಖ ಶಾಸ್ತ್ರದಲ್ಲಿ ಬರುತ್ತೆ. ಪುರುಷ ಸೂಕ್ತದಲ್ಲಿ ಕೂಡ ಅಜಾವಯ ಅಂತ ಅಜದ ಉಲ್ಲೇಖ ಬರ್ತದೆ. ಮಹಿಷಃ ಅದು ಕೂಡ ಹಾಲಿಗೋಸ್ಕರ ಉಪಯೋಗ ಆಗ್ತಾ ಇದ್ದದ್ದು. ಆಮೇಲೆ ಕೃಷ್ಣ ಮೃಗ ಅದು ಆಸನಕ್ಕೋಸ್ಕರ, ವಿಶೇಷವಾಗಿ ಆಸನಕ್ಕೋಸ್ಕರ, ಮತ್ತು ಕ್ಷತ್ರಿಯರು ಅದರ ಮಾಂಸವನ್ನು ಉಪಯೋಗಿಸ್ತಿದ್ರು ಆಹಾರಕ್ಕೋಸ್ಕರ. ಅದು ಮುಂದೆ ನೀವು ಹೋದಾಗ ಮುಂದೆ ಕ್ಷತ್ರಿಯರು ಆಹಾರವಾಗಿ ಬಳಸ್ತಾ ಇದ್ದ ಪ್ರಾಣಿಗಳು ಬರ್ತವೆ. ಸೂಕರಃ ಗವಯಃ ರುರುಹು ಅಂತ. ಸೂಕರ ಯಾವುದಕ್ಕೂ ಉಪಯೋಗ ಇಲ್ಲ ಮನುಷ್ಯನಿಗೆ, ಆಹಾರಕ್ಕಲ್ಲದೆ. ಅದನ್ನು ಕ್ಷತ್ರಿಯರು ಅದರ ಮಾಂಸಕ್ಕೋಸ್ಕರ ಉಪಯೋಗಿಸ್ತಾ ಇದ್ರು ಹಿಂದೆ. ಮಾಂಸ ಭಕ್ಷಣೆ ಕ್ಷತ್ರಿಯರು ಅಂತಲ್ಲ, ಮಾಂಸಾಹಾರಿಗಳು. ಮಾಂಸವರ್ಜನೆ ಮಾಡಿದ ವರ್ಗದವರಿಗೆ ಇದು ಅನ್ವಯ ಇಲ್ಲ. ಆದರೆ ಮಾಂಸಾಹಾರಿಗಳು ಸೂಕರ ಹಂದಿಯನ್ನು, ಆಮೇಲೆ ಗವಯ ಅಂದರೆ ಕಾಡು ಎತ್ತು, ಕಾಡು ದನ, ಬೈಸನ್ ಅಂತ ಹೇಳ್ತಾರೆ, ಕಾಡು ಎತ್ತು. ಆಮೇಲೆ ರುರುಹು ಅದೇ ತುಂಬ ಕವಲು ಕೋಡಿನ ಜಿಂಕೆ. ಇವೆಲ್ಲ ಪ್ರಾಯ ಮಾಂಸಕ್ಕೋಸ್ಕರ, ಇನ್ಯಾವುದಕ್ಕೂ ಉಪಯೋಗ ಇದ್ದ ಹಾಗಿಲ್ಲ. ಇವು ಏತೆ ದ್ವಿಷಭಾ ಪಶವಶ್ಚೇಮೆ, ಇಲ್ಲಿ 7 ಆಯಿತು. ಇನ್ನು 2 ಅವಿಹಿ ಉಷ್ಟ್ರಶ್ಚ, ಒಂದು ಕುರಿ, ಒಂದು ಒಂಟೆ. ಕುರಿ ಅನ್ನೋದು ಬಟ್ಟೆಗೋಸ್ಕರ, ಉಣ್ಣೆ ಕಂಬಳಿ ಮಾಡೋದಕ್ಕೋಸ್ಕರ. ಉಷ್ಟ್ರ ಮತ್ತು ಮರುಭೂಮಿಯಲ್ಲಿ ಪ್ರವಾಸಕ್ಕೋಸ್ಕರ. ಹೀಗಾಗಿ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಉಪಯೋಗಕ್ಕೆ ಬೀಳುವ ಪ್ರಾಣಿಗಳನ್ನಷ್ಟೇ, ಎಲ್ಲ ಪ್ರಾಣಿಗಳನ್ನು ವಿಭಾಗ ಮಾಡೋಲ್ಲ. ಮರಗಳು ಹೇಗೆ 6 ವಿಧ ಅಂದರೆ 6 ವಿಧ, ಇನ್ನು 2 ವಿಧ ಮಾಡಲಿಕ್ಕೆ ಬರೋಲ್ಲ. ಆ ಥರ ಅದನ್ನು ವಿಭಾಗ ಮಾಡಿದರು. ಪ್ರಾಣಿಗಳನ್ನು ಹಾಗೆ ಮಾಡೋದು ಮನುಷ್ಯನಿಗೆ ಉಪಯೋಗ ಬೀಳುವ ಅಥವಾ ಯಜ್ಞಕರ್ಮಗಳಲ್ಲಿ ಉಪಯೋಗ ಬೀಳುವ ಪ್ರಾಣಿಗಳು ಅಂತ. 9 ಅವಿಹಿ ಉಷ್ಟ್ರಶ್ಚ. ಸತ್ತಮ ಅನ್ನುವುದಕ್ಕೆ ಸಂಬೋಧನೆ, ಸತ್ತಮನಾದ ವಿದುರನೇ ಅಂತ. ಸತ್ತಮ ಅನ್ನೋ ಶಬ್ದಕ್ಕೆ 2 ಅರ್ಥ. ಒಂದು ಸಜ್ಜನರಲ್ಲಿ ಶ್ರೇಷ್ಠ ಅಂತ, ಮಹಾಸಜ್ಜನ ಅಂತ ವಿದುರ. ಅದು ಅವನಿಗೆ ಅನ್ವಯವಾಗುವಂಥದ್ದೇ. ಯಾಕೆಂದರೆ ವಿದುರ ಇಡೀ ಕೌರವರ ಆಸ್ಥಾನದಲ್ಲಿ ಅನ್ಯಾಯ ಆದಾಗೆಲ್ಲ ಇದು ತಪ್ಪು, ಇದು ಮಾಡಬೇಡಿ ಅಂತ ಸ್ಪಷ್ಟವಾಗಿ ಕೈ ಎತ್ತಿ ತೋಳೆತ್ತಿ ಸಾಧಿಸಿದವ ಅವನೊಬ್ಬನೇ. ಹಾಗೆ ನೋಡಿದರೆ ದ್ರೋಣಾಚಾರ್ಯರು ಸತ್ತಮ ಅಲ್ಲ, ಭೀಷ್ಮಾಚಾರ್ಯರು ಸತ್ತಮ ಅಲ್ಲ. ಅವರೆಲ್ಲ ನಮಗ್ಯಾಕೆ ನಿಷ್ಠುರ, ಅರಮನೆಯಲ್ಲಿ ಏನು ತೀರ್ಮಾನ ಆಯಿತೋ ಅದಾಗಲಿ, ನಾವು ಯಾಕೆ ಅದಕ್ಕೆ ಕೈ ಹಾಕಬೇಕು ಅಂತ
ಅವರು ಕೈ ಹಾಕಿದರೆ ತೀರ್ಮಾನ ಆಗ್ತಿತ್ತು. ಯಾಕೆಂದರೆ ಭೀಷ್ಮಾಚಾರ್ಯ ಹಿರಿಯ, ಅವರು ಏನೂ ಮಾತಾಡಲಿಲ್ಲ. ಅಲ್ಲಿ ಆಗುವ ಅನ್ಯಾಯಗಳನ್ನೆಲ್ಲ ಸಹಿಸ್ಕೊಂಡು ಕೂತರು. ಇದು ತಪ್ಪು, ಇಂಥ ಅನ್ಯಾಯ ಆಗಬಾರದು ಅಂತ ಹೇಳಿ ಕೈ ಎತ್ತಿ ಘೋಷಣೆ ಮಾಡಿದವರು ಕೇವಲ ವಿದುರ. ಅದರಿಂದ ಅವನು ಮಹಾಭಾರತದಲ್ಲಿ ವಿದುರಸ್ಯ ಚ ಮಾಹಾತ್ಮ್ಯಂ ಅಂತ ವ್ಯಾಸರು ಹೇಳ್ತಾರೆ. ಮಹಾಭಾರತ ರಚನೆ ಮಾಡಿದ್ದೆವು ವಿದುರನ ಮಹಿಮೆಯನ್ನು ಜನಕ್ಕೆ ಬಿತ್ತರಿಸುವುದಕ್ಕೋಸ್ಕರ ಕೂಡ ಅಂತ. ಅಂಥ ಮಹಾಸಜ್ಜನ ಅವನು. ಅವನ ಜೀವನದಲ್ಲಿ ಎಲ್ಲಿಯೂ ಕೂಡ ಒಂದು ಕೊರತೆ ಅಥವಾ ತಪ್ಪು ನಡೆ ಕಾಣೋಲ್ಲ. ಆದ್ದರಿಂದಲೇ ನೋಡಿ, ಕೃಷ್ಣ ಹಸ್ತಿನಪುರಕ್ಕೆ ಬಂದಷ್ಟು ಬಾರಿ ಉಳ್ಕೊಂಡದ್ದು ವಿದುರನ ಮನೆಯಲ್ಲಿ, ಅರಮನೆಯಲ್ಲಿ ಉಳ್ಕೊಳ್ಳಿಲ್ಲ. ಅವನು ಬಂದಾಗೆಲ್ಲ ವಿದುರನ ಮನೆಗೆ ಹೋಗ್ತಿದ್ದ. ವಿದುರನ ಮನೆ ಅಂದರೆ ಬಡವರ ಮನೆ. ಅದು ಹೇಳ್ತಾನೆ ಅವನು, ನನ್ನ ಮನೆಗೆ ಯಾಕೆ ಬಂದಿ ಕೃಷ್ಣ, ನನ್ನ ಮನೆಯಲ್ಲಿ ನಾವು ಗಂಜಿ ಊಟ ಮಾಡುವವರು. ಅದಕ್ಕೆ ಕೃಷ್ಣ ಪರಿಹಾಸ ಮಾಡ್ತಾನೆ, ಹೌದಪ್ಪ ಗಂಜಿ ಊಟವು ದುರ್ಲಭ ಆಗಿದೆ, ಅದಾದರೂ ಬೇಕಲ್ಲ, ಅದಕ್ಕಾಗಿ ನಿನ್ನ ಮನೆಗೆ ಬಂದದ್ದು. ಬೇರೆ ಕಡೆ ಹೋದರೆ ಪಂಚಭಕ್ಷ ಪರ್ವನ್ನ ಮಾಡ್ತಾರೆ ಕೃಷ್ಣ ಬಂದ ಅಂತ, ನಮ್ಮ ಗಂಜಿ ಯಾರೂ ಹಾಕೋಲ್ಲ, ಅದಕ್ಕೋಸ್ಕರ ನಿನ್ನ ಮನೆಗೆ ಬಂದೆ ಅಂತ. ಕೃಷ್ಣನಿಗೆ ಅತ್ಯಂತ ಪ್ರೀತಿ ಪಾತ್ರನಾದ ಸಜ್ಜನ ಅವನು. ಇದಕ್ಕಿಂತ ಬಹಳ ಮಹತ್ವದ ವಿಷಯ ಸತ್ತಮ ಅನ್ನೋ ವಿಶೇಷಣವನ್ನು ನಾವು ಗಮನಿಸಬೇಕಾದ ಸಂಗತಿ ಎಲ್ಲಿಂದರೆ, ಪ್ರಾಯ ಮೈತ್ರೇಯರು ಕೂಡ ಈ ಗುಣವನ್ನು ನೆನಪಿಸಿಕೊಂಡು ಸತ್ತಮ ಅಂತ ಕರೆದಿರಬೇಕು. ಏನು ಅಂದರೆ, ಕೃಷ್ಣ ಸಂಧಾನಕ್ಕೆ ಬಂದಾಗ ದುರ್ಯೋಧನ ಅರಮನೆಯಲ್ಲಿ ಉಳ್ಕೊಳ್ಳುವ ವ್ಯವಸ್ಥೆ ಮಾಡಿದ್ದ. ಸಹಜ, ಒಬ್ಬರು ರಾಜದೂತ, ಅಂಬಾಸಿಡರ್, ಪಾಂಡವರ ರಾಜದೂತ, ಅದೇ ಅರಮನೆಯಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಮಾಡಿದ್ದ. ಈಗ ಯಾರಾದರೂ ರಾಜದೂತರು ಬಂದರೆ ರಾಷ್ಟ್ರಪತಿ ಭವನದಲ್ಲಿ ಅವರು ಉಳ್ಕೊಳ್ಳೋ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಇವನಿಗೆ ಅರಮನೆಯಲ್ಲಿ ವ್ಯವಸ್ಥೆ ಮಾಡಿದ್ದ. ಕೃಷ್ಣ ಬರೋಲ್ಲ ಅಂತ, ನಿನ್ನ ಮನೆಗೆ ಬರೋಲ್ಲ ನಾನು. ಅಲ್ಲಿಂದ ಕೃಷ್ಣ ಮುಂದಕ್ಕೆ ಹೋದ. ಅದು ಯಾಕೆ ಬರೋಲ್ಲ ಎಲ್ಲ ಹೇಳಿದ್ದ, ನಮಗೆ ಈಗ ಸದ್ಯಕ್ಕೆ ಬೇಡ ಅಂತೂ ದುರ್ಯೋಧನನ ಮನೆಯಲ್ಲಿ ವಾಸ ಮಾಡುವುದನ್ನು ನಿರಾಕರಣೆ ಮಾಡಿ ಕೃಷ್ಣ ಮುಂದಕ್ಕೆ ಹೋದ. ಮುಂದಕ್ಕೆ ಹೋದಾಗ ದ್ರೋಣಾಚಾರ್ಯರಿಗೆ ಭೀಷ್ಮಾಚಾರ್ಯರಿಗೆ ಒಂದು ಆಸೆ ಇತ್ತು. ದುರ್ಯೋಧನ ಮನೆಯಲ್ಲಿ ಉಳ್ಕೊಳ್ಳೋದಾದರೆ ನಮಗೇನು ಮಾಡಲಿಕ್ಕಿಲ್ಲ, ದೊಡ್ಡ ಅರಮನೆ. ಈಗ ದುರ್ಯೋಧನ ಮನೆಯಲ್ಲಿ ಕೂತ್ಕೊಳ್ಳೋದ್ರೆ ಹೇಳಿದರೆ ಆಗ ನಮ್ಮ ಮನೆಗೆ ಬರ್ಬೋದು ಅಂತ ಇಬ್ಬರಿಗೊಂದು ಆಸೆ. ದ್ರೋಣಾಚಾರ್ಯರಿಗೆ ತಾನು ಬ್ರಹ್ಮರ್ಷಿ, ಆದ್ದರಿಂದ ಕೃಷ್ಣ ನಮ್ಮ ಮನೆಗೆ ಬರ್ಬೋದು. ಭೀಷ್ಮಾಚಾರ್ಯರಿಗೆ ಒಂದು ಸಣ್ಣ ಈಗೋ, ಅಗ್ರಪೂಜೆ ಮಾಡಿಸಿದ್ದು ನಾನು, ಹಾಗಾಗಿ ನಮ್ಮ ಮನೆಗೆ ಬರ್ಬೋದು. ಕೃಷ್ಣ ಹತ್ತಿರ ಹೋದಾಗ ಅವ್ರು ಮುಂದೆ ಬಂದರು. ಕರೀಲಿಕ್ಕೆ ಧೈರ್ಯ ಇಲ್ಲ, ಆದರೂ ಅವ್ರ ಮುಖದಲ್ಲಿ ಆಹ್ವಾನದ ಕಳೆ ಇತ್ತು. ಕೃಷ್ಣ ನಮ್ಮ ಮನೆಗೆ ಬಾ. ಅವ್ರ ಮುಖ ನೋಡಿದ ತಕ್ಷಣ ಹೇಳಿದ, ಕೃಷ್ಣ ನಿಮ್ಮ ಮನೆಗೆ ಬರೋಲ್ಲ ಅಂದ. ಅವ್ರು ಕರೆಯೋ ಮುಂಚೆನೆ. ಇದು ಸತ್ತಮ ಮೈತ್ರೇಯರಿಗೆ ಅವರನ್ನು ಕರಬೇಕು, ನಿಮ್ಮನೆ ಬರೋಲ್ಲ ಅಂದ. ಆಗ ಅವರು ಯಾಕೆ ಅಂತ ಕೇಳುವ ಧೈರ್ಯ ಇಲ್ಲ. ಅವ್ರ ಮುಖದಲ್ಲಿ ಪ್ರಶ್ನೆ ಚಿಹ್ನೆ, ಯಾಕಪ್ಪ ಕೃಷ್ಣ ಅಂತ. ದ್ರೌಪದಿಯನ್ನು ಸಭೆಗೆ ಎಳೆದು ಅವಮಾನ ಮಾಡಿದಾಗ ಇದು ತಪ್ಪು ಅಂತ ಹೇಳದ ನಿಮ್ಮ ಮನೆಗೆ ಬರುವುದಿಲ್ಲ ಅಂತ. ಇದು ಕೃಷ್ಣ. ಹಾಗಾಗಿ ಅವರು ತೆಪ್ಪಗೆ ಕೂತರು. ಏತದಂತ ಹಿ ಕುರವಃ ಯದ್ವಃ ಕೃಷ್ಣ ಸಭಾಂಗತ. ದ್ರೌಪದಿಯನ್ನು ಸಭೆಗೆ ಎಳೆದು ತಂದಿರಿ, ಕುರುವಂಶದ ನಾಶಕ್ಕೆ ಇದು ನಾಂದಿ ಆಗತ್ತೆ ಅಂತ ಹೇಳಿ ಸಭೆಯಿಂದ ಹೊರಟು ಹೋದವ ವಿದುರ ಒಬ್ಬನೇ. ಮತ್ತಾರು ಸಭಾತ್ಯಾಗ ಮಾಡಲಿಲ್ಲ. ಇಡೀ ದ್ರೌಪದಿಯನ್ನು ಸಭೆಗೆ ಎಳೆದು ಅಷ್ಟು ಅವಮಾನ ಮಾಡುವಾಗ ಎಲ್ಲರೂ ಕೂತಿದ್ರು, ಒಬ್ಬರು ಪ್ರತಿಭಟನೆ ಮಾಡಲಿಲ್ಲ. ವಿದುರ ಪ್ರತಿಭಟನೆ ಮಾಡಿ, ನಾನು ಇಂಥ ಅನ್ಯಾಯ ನಡೆಯುವ ಸಭೆಯಲ್ಲಿ ಕೂಡಲಾರೆ ಅಂತ ಹೊರಟೋಗ್ಬಿಟ್ಟ. ಅದಕ್ಕೋಸ್ಕರ ಕೃಷ್ಣ ಮನೆಗೆ ಹೋದ. ಇದವರ ಸಜ್ಜನಿಕೆಯ ಪರಾಕಾಷ್ಠೆ. ಇನ್ನೊಂದು ಅರ್ಥ ಸನ್ ಅಂದರೆ ಜ್ಞಾನಿ ಅಂತ ಅರ್ಥ, ವಿದ್ವಾಂಸ ಅಂತ ಸಂಸ್ಕೃತದಲ್ಲಿ. ಸತ್ತಮ ಅಂದರೆ ಶ್ರೇಷ್ಠ ವಿದ್ವಾಂಸ, ಅದು ಹೌದು. ವಿದುರ ಆ ಕಾಲದಲ್ಲಿ ಅಲ್ಲಿ ಇದ್ದಂಥ ಜ್ಞಾನಿಗಳಲ್ಲಿ ನೀವು ನೋಡಿದರೆ ಭೀಷ್ಮಾಚಾರ್ಯರು ಬಹಳ ದೊಡ್ಡ ವಿದ್ವಾಂಸ. ಪಾಂಡವರಿಗೆ 2 ಪರ್ವಗಳಲ್ಲಿ, ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲಿ ಜ್ಞಾನಬೋಧನೆ ಮಾಡಿದವರು. ಆ ಕಾಲದಲ್ಲೇ ವಂಶದಲ್ಲಿ ಹಿರಿಯ ಜ್ಞಾನಿ ಅಂತ ಖ್ಯಾತರಾದವರು. ಆದರೆ ಸ್ವರೂಪ ಯೋಗ್ಯತೆಯಲ್ಲಿ ಭೀಷ್ಮಾಚಾರ್ಯರಿಗಿಂತ ದೊಡ್ಡ ಜ್ಞಾನಿ ವಿದುರ. ಹಾಗೆ ವಿದುರನನ್ನು ಮೀರಿಸುವಂಥ ಜ್ಞಾನಿಗಳಿದ್ದದ್ದು ಒಂದು ಬೆರಳೆಣಿಕೆ ಅಷ್ಟು ಮಂದಿಯಲ್ಲಿ. ಕೃಷ್ಣ ಇದ್ದ, ಭೀಮಾರ್ಜುನರಿದ್ದರು, ದ್ರೌಪದಿ ಇದ್ದರು, ಅಷ್ಟೇ. ಇನ್ಯಾರಿದ್ರು? ವಿದುರ ಅಂಥ ಮಹಾಜ್ಞಾನಿ. ಅದಕ್ಕೋಸ್ಕರ ಇದನ್ನು ಹೇಳ್ತಾರೆ. ಇದನ್ನೆಲ್ಲ ಈ ಪ್ರಾಣಿಗಳ ಹೆಸರು ಹೇಳುವಷ್ಟು
ಸಣ್ಣ ವಿದ್ಯಾರ್ಥಿ ಅಲ್ಲ. ಆದರೆ ಅವರು ಹೇಳೋದು ಅದು ನೀನು ಸತ್ತಮ, ನೀನು ಮಹಾಜ್ಞಾನಿ, ಇದೆಲ್ಲ ನಿನಗೆ ಹೊಸತಲ್ಲ. ಆದರೆ ನನಗೆ ಆದೇಶ, ವಿದುರನ ಮೂಲಕ ಇದನ್ನು ಪ್ರಪಂಚಕ್ಕೆ ಕೊಡುವಂಥ ನನಗೆ ಆದೇಶ. ಸೊ ನಾನು ಭಗವದ್ ಆದೇಶವನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ಅದು ನಿನ್ನ ಮೂಲಕ ಅದು ಭಾಗವತದಲ್ಲಿ ದಾಖಲೆ ಆಗುತ್ತೆ, ಅದು ಜನಾಂಗಕ್ಕೆ ಮುಟ್ಟುತ್ತೆ. ಅಂದರೆ ಇದು ನಾವು ಸತ್ತಮನಿಗೆ ಹೇಳಿದ್ದು ಯಾಕೆಂದರೆ ಅಸತ್ತಮರಿಗೂ ಮುಟ್ಲಿ ಅಂತ. ಈ ನಾವೆಲ್ಲ ಅಸತ್ತಮರಿದ್ದಾವೆಲ್ಲ, ನಮಗೂ ಮುಟ್ಲಿ ಅಂತ ಅವನಿಗೆ ಹೇಳಿದ್ದಷ್ಟೇ. ಆಯಿತು. 9 ಬಗೆಯ 28 ಅಂತ ಹೇಳಿದ್ದರು. ಅದರಲ್ಲಿ 9 ಬಗೆಯ ಪ್ರಾಣಿಗಳು, 2 ಗೊರಸಿನವುಗಳು. ಆಮೇಲೆ ಇನ್ನು 1 ಗೊರಸಿನ ಪ್ರಾಣಿ ಖರಃ, ಅಶ್ವಃ, ಅಶ್ವತರಃ, ಗೌರಃ, ಶರಭಃ, ಚಮರಿ ತಥಾ. ಅದನ್ನು 6 ಪ್ರಾಣಿಗಳನ್ನು ಹೇಳ್ತಾರೆ 1 ಗೊರಸಿನದ್ದು. ಅದರಲ್ಲಿ 1 ಖರ, ಕತ್ತೆ, ಅಶ್ವಃ, ಕುದುರೆ, ಅಶ್ವತರಃ, ಕತ್ತೆ ಮತ್ತು ಕುದುರೆ ಕ್ರಾಸಿನಿಂದ ಹುಟ್ಟಿದ ಪ್ರಾಣಿ. ಅಶ್ವತರ ಅಂದರೆ ಹಿಂದಿನ ಕಾಲದಲ್ಲಿ ಕ್ಷತ್ರಿಯರು ಅವರ ಗಾಡಿಗೆ ಕುದುರೆಗಳನ್ನು ಕಟ್ತಾ ಇದ್ರಲ್ಲ, ಅದು ಯಾವ ಕುದುರೆ ಅಂದರೆ ಕುದುರೆಗೆ ಹುಟ್ಟಿದ ಕುದುರೆ ಅಲ್ಲ. ಕುದುರೆಗೆ ಕತ್ತೆಯ ಕ್ರಾಸ್ ಮಾಡಿ ಹುಟ್ಟಿದ ಕುದುರೆ, ಅದು ಸಿಕ್ಕಾಪಟ್ಟೆ ವೇಗವಾಗಿ ಓಡ್ತಾವಂತೆ. ಅದಕ್ಕೋಸ್ಕರ ವೇಗವಾಗಿ ರಥ ಓಡಬೇಕು ಅನ್ನೋದಕ್ಕೋಸ್ಕರ ಅಶ್ವತರೀ ರಥ ಅಂತ ಕ್ಷತ್ರಿಯರು ಅಶ್ವತರವನ್ನು ಕಟ್ಟುತ್ತಿದ್ದರು ಗಾಡಿಗೆ. ಅಶ್ವತರ ಅಂದರೆ ಹೆಣ್ಣು ಕುದುರೆಯಲ್ಲಿ ಕತ್ತೆಯ ಸಂಪರ್ಕದಿಂದ ಹುಟ್ಟಿದ ಕುದುರೆ. ಕುದುರೆಯಿಂದ ಹುಟ್ಟಿದ ಕುದುರೆ ಅಷ್ಟು ವೇಗವಾಗಿ ಓಡೋಲ್ಲ. ಅದು ಈ ಹಿಂದಿನ ಅದು ಕ್ರಾಸ್ ತಳಿ. ಆದರೆ ಅದನ್ನು ಬಹಳ ಮುಖ್ಯವಾಗಿ ಹೇಳ್ತಾರೆ ಅಶ್ವತರ. ಯಾಕೆಂದರೆ ಇದು ಖರ ಅನ್ನುವುದು ಸಾಮಾನುಗಳನ್ನು ಸಾಗಿಸುವುದಕ್ಕೆ ಉಪಯೋಗ ಆಗಿತ್ತು ಹಿಂದೆ. ಅಶ್ವ ಮತ್ತು ಅಶ್ವತರ ನಿರಂತರ ಪ್ರಯಾಣಕ್ಕೆ ಉಪಯೋಗವಾಗಿದ್ದಂಥ ಪ್ರಾಣಿ. ಎತ್ತಿನ ಗಾಡಿ ಬಿಟ್ಟರೆ ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾ ಇದ್ದದ್ದು ಕುದುರೆ. ಕುದುರೆಯ ಮೇಲೆ ಕೂತು ಅಥವಾ ಕುದುರೆ ಗಾಡಿಯಲ್ಲಿ ಕೂತು. ಆದರೆ ರಾಜರುಗಳು ಅಶ್ವತರದಲ್ಲಿ. ಹಾಗಾಗಿ ವ್ಯವಹಾರದಲ್ಲಿ ತುಂಬ ಬಳಕೆ ಇದ್ದ ಪ್ರಾಣಿಗಳು. ಅದನ್ನು ಸೃಷ್ಟಿ ಮಾಡಿದ ಭಗವಂತನ ಕೃತಜ್ಞತೆಯ ಸ್ಮರಣೆ ಇದು. ಖರಃ, ಅಶ್ವಃ, ಅಶ್ವತರಃ ಇದಿಷ್ಟು ಊರಿನಲ್ಲಿ ಸಿಗುವ ಪ್ರಾಣಿಗಳು. ಅಲ್ಲಿಂದ ಗೌರಹ ಅಂತ ಹೇಳಿದರು. ಗೌರಹ ಅಂತಂದರೆ ಇದು ಒಂದು ಜಿಂಕೆ ಜಾತಿ. ಅದು ಸುಮಾರು ಇಲ್ಲಿ ನಾವು ಅಶ್ವಗಳು ಬಂತು ನೋಡಿ, ನೀವು ಪ್ರಾಯ ಕಾಡಿನ ಕುದುರೆಯ ಜಾತಿ. ಅದು ಬಿಳಿ ಬಣ್ಣ ಇರುತ್ತೆ, ಜಿಂಕೆಯ ಜಾತಿ, ಕೋಡಿ ಇರೋಲ್ಲ, ಕುದುರೆ ಅಷ್ಟು ಎತ್ತರ ಇರುತ್ತೆ. ಹಿಂದೆ ಕೃಷ್ಣ ಮೃಗ ಬಂದಿದೆ, ಇದು ಗೌರ ಮೃಗ. ಕಪ್ಪು ಜಿಂಕೆ, ಬಿಳಿ ಜಿಂಕೆ, ಅದರ ಮೈಯಲ್ಲಿ ಬ್ಲ್ಯಾಕ್ ಸ್ಪಾಟ್ ಚುಕ್ಕೆಗಳಿರೋಲ್ಲ, ಕುದುರೆ ಅಷ್ಟು ಎತ್ತರ ಇರುತ್ತೆ. ಈ ಜಿಂಕೆಗಳೆಲ್ಲ ಅಷ್ಟು ಎತ್ತರ ಇರೋಲ್ಲ. ಅಂದರೆ ಇಂಗ್ಲೀಷ್ನಲ್ಲಿ ಸ್ಯಾಂಬರ್ ಅಂತ ಹೇಳ್ತಾರೆ. ಅದು ಗೌರಹ. ಖರಃ, ಅಶ್ವಃ, ಅಶ್ವತರಃ, ಗೌರಹ. ಇದು ಗೌರ ಈ ಮೊದಲನೇದು 3 ಉಂಟಲ್ಲ, ಅದು ಸಾಮಾನು ಸಾಗಾಟ ಮತ್ತು ವಾಹನ, ಮನುಷ್ಯನ ಪ್ರಯಾಣಕ್ಕೆ. ಮುಂದಿನ 3 ಪ್ರಾಯ ಆಹಾರವಾಗಿ ಮಾತ್ರ ಉಪಯೋಗ. ಅದನ್ನು ಗೌರಹ ಮೃಗವನ್ನು ಆಹಾರಕ್ಕಾಗಿ ಬಳಸಿದ್ರು. ಆಮೇಲೆ ಶರಭ, ಚಮರಿ ತಥಾ. ಶರಭ ಅನ್ನೋ ಪ್ರಾಣಿ ಎಲ್ಲ ಗ್ರಂಥಗಳಲ್ಲೂ ಉಲ್ಲೇಖ ಇದೆ, ಕೋಶದಲ್ಲಿಯೂ ಇದೆ. ಆದರೆ ನಮ್ಗೆ ಎಲ್ಲಿಯೂ ಅದು ಈವರೆಗೆ ಅದು ಯಾವ ಪ್ರಾಣಿ ಅಂತ ಯಾರಿಗೂ ಕಾಣಲಿ ಸಿಕ್ಕಿದ್ದಿಲ್ಲ. ಪ್ರಾಯ ಆ ತಳಿಯ ನಿರ್ನಾಮವಾಗಿರ್ಬೋದು. ಅದು ಏನು ಹೇಳ್ತಾರೆ ಅಂದರೆ ಸಿಂಹವನ್ನು ಕೂಡ ಕೊಲ್ಲುತ್ತಿತ್ತಂತೆ, ಅಷ್ಟು ಬಲಿಷ್ಠವಾದ ಪ್ರಾಣಿ. ಈಗ ಕಾಡಿನಲ್ಲಿ ಸಿಂಹವನ್ನು ಯಾವುದು ಕೊಲ್ಲೋಲ್ಲ. ಆನೆ ಕೂಡ ಸಿಂಹದ ಸುದ್ದಿ ಬರೋಲ್ಲ. ಸಿಂಹವೇ ಆನೆಯನ್ನು ಹಿಂಬದಿಂದ ಹೋಗಿ ಅದರ ತಲೆಯನ್ನು ಕಿತ್ತು ತೆಗೆದು ಆನೆಯನ್ನು ಹಿಂಸೆ ಕೊಡುತ್ತೆ. ಬಟ್ ಸಿಂಹದ ಸುದ್ದಿಗೆ ಆನೆ ಕೂಡ, ಅದಕ್ಕೆ ಸಿಂಹಕ್ಕೆ ಹೆಸರು. ಅದು ನೋಡಲಿಕ್ಕೆ ಗಾತ್ರದಲ್ಲಿ ಆನೆಗಿಂತ ಬಹಳ ಚಿಕ್ಕದು. ಆನೆ ಮನಸ್ಸು ಮಾಡಿದ್ರೆ ಸೊಂಡಿಲನ್ನು ಸುತ್ತಿ ಎಸೆದು ಬಿಸಾಡಬಹುದಿತ್ತು. ಆದರೆ ಅಷ್ಟು ಬುದ್ಧಿ ಇಲ್ಲ ಆನೆಗೆ. ಅದು ಅದರ ಸುಪೀರಿಯಾರಿಟಿಯನ್ನು ಒಪ್ಪಿಕೊಂಡಿದ್ದು ಬಿಡುತ್ತೆ. ಅದರಿಂದ ಸಿಂಹಕ್ಕೆ ವನರಾಜ ಅಂತ ಹೆಸರು ಅಂತ, ಕಾಡಿನ ರಾಜ. ಯಾಕೆಂದರೆ ಆನೆಯೂ ಅದರ ರಾಜತ್ವವನ್ನು ಒಪ್ಪಿಕೊಂಡು ಬಿಟ್ಟಿತ್ತು. ಇದರಲ್ಲಿ ನಿಜವಾಗಿ ವನರಾಜ ಆನೆ ಆಗಬೇಕಿತ್ತು. ಆದರೆ ಆನೆ ಸಿಂಹಕ್ಕೆ ಹೆದರಿ ತಪ್ಪಿ ಕೂತಿತ್ತು. ಸಿಂಹಕ್ಕೆ ಅಂತಲ್ಲ, ಆನೆಗಳು ಯಾವ ಪ್ರಾಣಿಗೂ ಏನು ಹಿಂಸೆ ಮಾಡೋಲ್ಲ. ಯಾಕೆಂದರೆ ಮೂಲಭೂತವಾಗಿ ಅವುಗಳು ವೆಜಿಟೇರಿಯನ್ಸ್. ಅಂದರೆ ಪ್ರಾಣಿಗಳನ್ನು ಹಿಡಿದು ಕೊಂದು ಏನಾಗಬೇಕು ಅವುಗಳಿಗೆ? ಯಾವ ಪ್ರಾಣಿಗಳಿಗೂ ಹಿಂಸೆ ಆನೆಗಳು ತೊಂದರೆ ಕೊಡುವುದಿದ್ದರೆ ಮನುಷ್ಯ ಪ್ರಾಣಿಗೆ ಮಾತ್ರ. ಕಾಡಿನ ಪ್ರಾಣಿಗಳು ಒಂದು ಜಿಂಕೆ, ಒಂದು ಮೊಲ ಆನೆ ಪಕ್ಕದಲ್ಲಿ ಮೇಯ್ತಾ ಇದ್ದರೆ ಏನೂ ಮಾಡೋಲ್ಲ ಆನೆ.
ಅವು ಅಷ್ಟು ಅನ್ಯೋನ್ಯವಾಗಿ ಕಾಡಿನಲ್ಲಿ ವಾಸ ಮಾಡ್ತವೆ. ಅಂದರೆ ಸಿಂಹ ಆಗಲಿ ಯಾವುದೇ ಪ್ರಾಣಿ ಆಗಲಿ ಅದಕ್ಕೆ ಆನೆ ಹಿಂಸೆ ಮಾಡುವುದೇ ಇಲ್ಲ, ಅದು ಹಿಂಸೆ ಮಾಡೋದ ಪ್ರಾಣಿ. ಮನುಷ್ಯನನ್ನು ನೋಡಿದರೆ ಹಿಂಸೆ ಮಾಡುತ್ತೆ. ಯಾಕೆಂದರೆ ಮನುಷ್ಯ ಏನೋ ಅವನು ತೊಂದರೆ ಮಾಡ್ತಾನೆ ಅಂತ ಹೆದರಿ. ಮನುಷ್ಯನ ಮೇಲೆ ದ್ವೇಷ ಅಲ್ಲ, ಮನುಷ್ಯ ಅವ್ಯವಸ್ಥೆ, ಮನುಷ್ಯ ಏನಾದರೂ ಅವ್ಯವಸ್ಥೆ ಮಾಡ್ತಾನೆ, ನನಗೆ ಏನಾದ್ರು ತೊಂದರೆ ಮಾಡಿ ಅನ್ನುವಂಥ ಹೆದರಿ, ಅದು ಅಪರಿಚಿತ ಕಾಡಿನಲ್ಲಿ ನೋಡಿದ ಪ್ರಾಣಿ ಅಲ್ಲ, ಹೊಸ ಪ್ರಾಣಿ, ಇದು ಏನೋ ನನಗೆ ತೊಂದರೆ ಮಾಡುತ್ತೆ ಅಂತ ಹೆದರಿ ಮನುಷ್ಯನ ಕೂಡಲೇ ಓಡಿಸ್ಕೊಂಡು ಹೋಗಿ ಕೊಂದು ಬಿಡ್ತಾವೆ ಅಷ್ಟೇ. ಮತ್ತೇನು ಅವಳು ಏನೂ ಉಪಯೋಗ ಇಲ್ಲ. ಅವು ದ್ವೇಷದಿಂದ ಕೊಲ್ಲುವುದಲ್ಲ, ಭಯದಿಂದ. ದ್ವೇಷದಿಂದ ಕೊಲ್ಲುವುದು ಉಂಟು. ಯಾಕೆಂದರೆ ಆನೆಗಳಿಗೆ ಸಿಟ್ಟು ಬರುವುದು ಅಂತ ಉಂಟು. ಸಿಟ್ಟು ಬಂದು ಅವು ತನ್ನನ್ನು ಪ್ರೀತಿಯಿಂದ ಸಾಕಿದ ಮಾವುತನನ್ನು ಕೊಂದು ಬಿಡ್ತಾವೆ. ಅವು ಒಂದು ಕಥೆ ಹೇಳಬೇಕು ನಾನು, ನಿಜವಾಗಿ ಒಂದು ಆನೆಯ ಕಥೆ, ಒಂದು ಇತಿಹಾಸ ಇದು, ಒಂದು ದೊಡ್ಡ ಇತಿಹಾಸ ಇದು. ಉಡುಪಿಯ ಮಠದ ಒಂದು ಆನೆಯ ಕಥೆ, ಅದ್ಭುತವಾದ ಇತಿಹಾಸ. ಆ ಆನೆ ತುಂಬ ಎತ್ತರದ ಆನೆ. ಉಡುಪಿಯಲ್ಲಿ ಅಷ್ಟು ಎತ್ತರದ ಆನೆ ಆಮೇಲೆ ಬರಲಿಲ್ಲ. ಅದು ಮೈಸೂರಿನ ಜಂಬೂ ಸವಾರಿಗೆ ಬಳಸಬೇಕಾಗಿದ್ದ ಆನೆ. ಅಷ್ಟು ಅದರ ದಾಡೆಯೋ ಅಷ್ಟು ದೊಡ್ಡ ದಾಡೆ, ಬಹಳ ಎತ್ತರದ ಆನೆ. ನಾನು ಚಿಕ್ಕವನಿದ್ದಾಗ ಯಾವಾಗಲೂ ಉತ್ಸವದಲ್ಲಿ ಅದು ಬರ್ತಿತ್ತು. ಅದಕ್ಕೆ ಅದು ಉಡುಪಿ ಯಾಕೆ ಬಂತು ಅಂದರೆ ಜಂಬೂ ಸವಾರಿಗೆ ಅಂತ ಅದನ್ನು ಸೆಲೆಕ್ಟ್ ಮಾಡಿದರು ಮೈಸೂರಿನಲ್ಲಿ ಮಹಾರಾಜರ ಆ ಸಮಿತಿಯವರು. ಆದರೆ ಅದು ಯಾವ ಮಾವತನ ಹೇಳಿದಾಗ ಅದನ್ನು ಮಾವತ ಹೇಳಿದಾಗ ಕೇಳ್ತಿತ್ತು. ಬಟ್ ಜಂಬೂ ಸವಾರಿಗೆ ಹೋಗಬೇಕಾಗಿದ್ದರೆ ಅದು ಎಷ್ಟೋ KG ಭಾರದ ಚಿನ್ನದ ಮಂಟಪವನ್ನು ಹೊತ್ತುಕೊಂಡು ಅಷ್ಟು ಗದ್ದಲದ ಮಧ್ಯೆ ಹಂದಾಡದೆ ಹೋಗಬೇಕಲ್ಲ, ಸ್ವಲ್ಪ ಕಿಡಿಗೇಡಿ ಅದು ಕೇಳೋದಿಲ್ಲ. ಮಾವತರು ಹೇಳಿದರು, ಅದು ಈ ಪ್ರೊಸೆಷನ್ನಲ್ಲಿ ಕರ್ಕೊಂಡು ಹೋದರೆ ಅದು ಸಿಕ್ಕಾಪಟ್ಟೆ ಓಡುವ ಸಾಧ್ಯತೆ ಇದೆ. ಅದು ನಮ್ಮ ಮಾತನ್ನು ಒಳ್ಳೆ ಜಾತಿ ಆನೆಗಳಿದ್ದಾವಲ್ಲ, ಅವು ಸಾಮಾನ್ಯರಿಗೆ ಕೇಳೋಲ್ಲ. ಇದು ನಮ್ಮ ಕಂಟ್ರೋಲ್ಗೆ, ನಮ್ಮ ನಿಯಂತ್ರಣಕ್ಕೆ ಬರುವ ಸಾಧ್ಯತೆ ಇಲ್ಲ. ಅದೇ ಇದನ್ನು ಜಂಬೂ ಸವಾರಿಗೆ ಒಯ್ಯುವುದು ಅಪಾಯಕಾರಿ ಅಂತ ಹೇಳಿದರು. ಕಡೆಗೆ ಮಹಾರಾಜರು ಅದನ್ನು ತಿರುಪತಿಗೆ ಕೊಟ್ಟರು ಅಂತ ನಾನು ಕೇಳಿದ್ದೆ. ತಿರುಪತಿಯಲ್ಲೂ ಕೂಡ ಇದು ನಮ್ಮ ಉತ್ಸವಕ್ಕೆ ಉಪಯೋಗ ಇಲ್ಲ, ಇದು ಹೇಳಿದಾಗ ಕೇಳೋದಿಲ್ಲ, ಅದು ವಾಪಸ್ ಕೊಟ್ಟರು. ಕಡೆಗೆ ಅದನ್ನು ಉಡುಪಿ ಕೊಟ್ಟರು. ಉಡುಪಿಯಲ್ಲಿ ಬೆಕ್ಕಿನ ಹಾಗಿತ್ತು, ಚೆಂದ ಹೇಳಿದ ಹಾಗೆ ಕೇಳ್ಕೊಂಡಿತ್ತು. ತುಂಬ ಸುಂದರವಾದ, ಬಹಳ ಗಾಂಭೀರ್ಯದ ಪ್ರಾಣಿ. ಎಷ್ಟು ಸಭ್ಯವಾಗಿತ್ತು ಅಂದರೆ, ಒಂದು ಪರ್ಯಾಯ ಉತ್ಸವ ಅಲ್ಲಿ ಅಜ್ಜರಕಾಡಿನಿಂದ ಮೆರವಣಿಗೆ ಬರಬೇಕು. ಸುಮಾರು 3:30-4 ಗಂಟೆ ಸಮಯ, ಬೆಳಗಿನ ಜಾವ. ಇದು ಯಾವ ಪರ್ಯಾಯ ಅಂದರೆ, ಇದು ನಾನು ಹೇಳೋದು ಒಂದು 60 ವರ್ಷ ಹಿಂದಿನ ಪರ್ಯಾಯ. ಇದು 60-65 ವರ್ಷ ಹಿಂದಿನ ಪರ್ಯಾಯ. ಆ ಕಾಣಿಯೂರು ಮಠದಲ್ಲಿ ಒಬ್ಬರು ವಿದ್ಯಾಸಮುದ್ರ ತೀರ್ಥರು ಅಂತ ಅವಧೂತ ಯೋಗಿಗಳಿದ್ದಾರಲ್ಲ, ಅವರ ಪರ್ಯಾಯ. ಆ ಅಜ್ಜರಕಾಡಿನಿಂದ ಉಡುಪಿಯ ತನಕ 2 ಸಾಲಿನಲ್ಲಿ ತುಂಬ ಜನ ನಿಂತಿದ್ದಾರೆ ಪರ್ಯಾಯದ ಪ್ರೊಸೆಷನ್ ನೋಡಲಿಕ್ಕೆ. ಈ ಆನೆಯನ್ನು ಅಜ್ಜರಗಡೆ ಕರ್ಕೊಂಡು ಹೋಗಿದ್ದಾನೆ ಮಾವುತ. ಅದರ ಮಾವುತ, ಅವನ ಹೆಸರು ರಾಮ ಅಂತ, ಅವನು ಕರ್ಕೊಂಡು ಹೋಗಿದ್ದಾನೆ. ಅವನು ಏನು ಮಾಡಿದ ಅಂದರೆ, ಅವನ ಚಟ ಸರಿ ಕುಡಿದು ಬಿಟ್ಟಿದ್ದಾನೆ ಮಾವುತ. ಸರಿ ಎಷ್ಟು ಕುಡಿದು ಬಿಟ್ಟಿದ್ದಾನೆ ಅಂದರೆ, ಅಜ್ಜರಗಾಡಿಗೆ ಹೋಗಿ ಆ ಆನೆ ನಿಲ್ಲಿಸಿದವನೇ ಮೇಲೆ ನಿಂತು ಬಿದ್ದುಬಿಟ್ಟ, ಎದುರಿಗೆ ಬಿದ್ದುಬಿಟ್ಟ. ಬಿದ್ದರೆ ಅವನು ಕೆಳಗೆ ಬಿಡಬೇಕಿತ್ತಲ್ಲ, ತಕ್ಷಣ ಅದು ಸೊಂಡಿಲು ಹೇಗೆ ಮಾಡಿತ್ತು. ಅವನು ಬೀಳದಾಗ ಹಿಡ್ಕೊಂಡಿತ್ತು. ಅವನು ಬೀಳ್ತಾನೆ ಅಂತ ಗೊತ್ತಾಯ್ತು. ಅದಕ್ಕೆ ಇಡೀ ಮುಖ ಸೊಂಡಿಲನ್ನು ಹೀಗೆ ಎತ್ತಿ ಅವನು ಅದರ ತಲೆಯಲ್ಲಿ ಸೊಂಡಿಲ ತನಕ ಮಲ್ಕೊಂಡಿದ್ದಾನೆ. ಅವನು ಬೀಳದಂತೆ ಹಿಡ್ಕೊಂಡು ಅವನು ಅಪಾಯದಲ್ಲಿದ್ದಾನೆ ಗೊತ್ತಾಗಿ ಒಂದೇ ಆನೆ ಮೆರವಣಿಗೆಯ ಪ್ರೊಸೆಷನ್ನ ಜಾಗದಿಂದ ಹೊರಟು ಅದು ಮಠದ ಕಂಪೌಂಡ್ ಹೋಗಿ ನಿಂತುಕೊಂಡಿತ್ತು. ಇಡೀ 2 ಸಾಲಿನಲ್ಲಿ 1000 ಜನ ನಿಂತಿದ್ದಾರೆ. ಮಾವುತನಿಲ್ಲದ ಆನೆ, ಜನ ಹೆದರುತ್ತಾರೆ ಅಂತ ಹೇಳಿಕೊಂಡು ಮಾವುತ ಏಳೋ ತನಕ ಅದು ಮಠದ ಕಂಪೌಂಡ್ ಹೊರಗೆ ನಿಂತುಕೊಂಡು, ಇದು ನಾನು ಕಣ್ಣಾರೆ ಕಂಡ ದೃಶ್ಯ. ಅಷ್ಟು ಭಾಷೆ ಆನೆ. ಅದು ಕಂಪೌಂಡ್ ಹೋಗಿ ಸಾಮಾನ್ಯ 8 ಗಂಟೆ ಸಮಯಕ್ಕೆ ಎದ್ದರಿ ಅವನು. ಅಷ್ಟೊತ್ತು ಅದು ಹೀಗೆ ಸೊಂಡಿಲು ಎತ್ತಿ ಹಿಡ್ಕೊಂಡು ಅದನ್ನು ಕೆಳಗೆ ಬಿಡಲಿಲ್ಲ. ಅವನು ಎದ್ದ ಮೇಲೆ ಸೊಂಡಿಲು ಕೆಳಗೆ ಬಿಟ್ಟಿತ್ತು. ಇಷ್ಟು ಶಿಸ್ತುಬದ್ಧವಾಗಿ ವಿಧೇಯವಾಗಿದ್ದ ಆನೆ. ಅದರ ನಂತರ ಒಮ್ಮೆ ಕಾರ್ಕಳದಲ್ಲಿ ಒಂದು ಉತ್ಸವಕ್ಕೋಸ್ಕರ ಅದನ್ನು ಕಳಿಸ್ಕೊಡ್ಬೇಕು ಅಂತ ದೇವಸ್ಥಾನದವರು ಕೇಳಿದರು. ಮಠದವರು ಕೊಟ್ಟರು. ಇವನಿಗೆ ಏನು ಮಾಡಿದರು ಅವರು ದೇವಸ್ಥಾನದವ್ರನ್ನ, ಆದಷ್ಟು ಬೇಗ ಕರ್ಕೊಂಡು ಬಾ. ಅದು ಇರೋ ಜಾಗದಿಂದ ಸುಮಾರು ಕಾರ್ಕಳ ದೇವಸ್ಥಾನ ಹೋಗ್ಬೇಕಾದ್ರೆ 32 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರ ಒಂದೇ ಸ್ಟ್ರೆಚ್ಚಿಗೆ ವೇಗವಾಗಿ ನಡೀಲಿಕ್ಕೆ ಆಗೋಲ್ಲ ಆನೆಗಳಿಗೆ, ಆಯಾಸ ಆಗುತ್ತೆ, ಹೆಫ್ಟಿ ಬಾಡಿ ಅಲ್ವಾ. ಅವಳಿಗೆ ಅಷ್ಟು ದೂರ ಹೋಗ್ಬೇಕಾದ್ರೆ ಒಂದು 4-5 ಮೇಲೆ ಹೋಗೋದು, ಅಲ್ಲೊಂಚೂರು ನಿಲ್ಲೋದು, ಪಕ್ಕದಲ್ಲಿ ಪಾಂಡ್ ಇದ್ರೆ ಒಂಚೂರು ನೀರು ಕುಡಿಯೋದು, ಹಾಗೆ ಹೋಗ್ತಾವೆ ಅವು.
ಇವನು ಏನು ಮಾಡಿದ, ಅದನ್ನು ಬೇಗ ಕರ್ಕೊಂಡು ಬರ್ತಾನೆ. 32 ಕಿಲೋಮೀಟ್ರ್ ನಾನ್ ಸ್ಟಾಪ್ ಆಗಿ ಅದನ್ನು ಮುಂದೆ ಕಳಿಸಿದ. ಅದು ನಿಂತಿತು, ನಿಂತಲ್ಲಿ ಕಿಕ್ ಮಾಡಿ ಮುಂದಕ್ಕೆ ಹೋಗಿ ಹೇಳಿದ. ನೀರು ಬಂದಲ್ಲಿ ಕೆರೆ ನೋಡಿದಲ್ಲಿ ನಿಂತಿತು, ನೀರು ಕುಡಿಲಿಕ್ಕೆ ಬಿಡಲಿಲ್ಲ, ಮುಂದಕ್ಕೆ ಹೋಗು ಅಂತ ಮಾತಾಡಲಿಲ್ಲ, ಹೋಯ್ತು ಅದು. ಅದಕ್ಕೆ ತುಂಬ ಬಾಯಾರಿಕೆ, ತುಂಬ ಆಯಾಸ ಆಗಿದೆ. ಆದರೆ ನೀರು ಕುಡಿಲಿಕ್ಕೆ ಬಿಡಲಿಲ್ಲ, ನನ್ನ ರೆಸ್ಟ್ ತಗೊಳ್ಳಿ ಬಿಡಲಿಲ್ಲ ಅಂತ ಸಿಟ್ಟು ಬಂದಿದೆ. ಕಾರ್ಕಳಕ್ಕೆ ಹೋಯಿತು. ಅಲ್ಲಿ ದೇವಸ್ಥಾನದ ಎದುರು ರಸ್ತೆಯಲ್ಲಿ ಆನೆಯನ್ನು ನಿಲ್ಲಿಸಿದ್ದಾನೆ. ಇಳಿಲಿಕ್ಕೆ ಕಾಲು ಕೊಡು ಅಂತ ಹೇಳಿದ. ಕಾಲು ಎತ್ತಿತು, ಇಳಿದ. ಅವನು ಕಾಲು ಇಟ್ಟು ಅದರ ಕಾಲ ಮೇಲೆ ಕಾಲಿಟ್ಟು ಯಾವಾಗ ಇಳಿದ್ನೋ ಸೊಂಡಿನಿಂದ ಅವನು ಹಿಡಿದ ಮೇಲಕ್ಕೆ ಬಿಸಾಡಿತು. ಮೇಲಕ್ಕೇನೆ ಒಂದು ತೆಂಗಿನ ಮರದಷ್ಟು ಎತ್ತರಕ್ಕೆ ಬಿಸಾಡಿ ಅವನು ಕೆಳಗೆ ಬಿದ್ದ. ಕೆಳಗೆ ಬಿದ್ದರೆ ಎಲ್ಲ ಬದುಕಿರ್ತಾನೆ ಏನೋ ಅಂತ ಕಾಲಿನಿಂದ ಹೊಸದು ಹಾಕಿತ್ತು, ಎಲ್ಲ ಅಕಸ್ಮಾತ್ ಬದುಕಿದ್ರೆ ಅಂತ. ಇಷ್ಟು ಮಾಡಿ ಸೀದಾ ಹೋಗಿ ಕಾಡಿನಲ್ಲಿ ನಿಂತುಕೊಂಡಿತು. ಒಬ್ಬರಿಗೂ ತೊಂದರೆ ಕೊಡಲಿಲ್ಲ, ಜನರಿಗೆ ಹೆದರಿಕೆ. ಎಷ್ಟು ಬುದ್ಧಿ ಆನೆ ಅಂದರೆ ಯಾರಿಗೂ ಏನೂ ಮಾಡಲಿಲ್ಲ, ಒಂದು ಕಾಡಿನಲ್ಲಿ ಹೋಗಿ ತೆಪ್ಪಗೆ ನಿಂತುಕೊಂಡಿತು. ತುಂಬ ಅನ್ಯಾಯ ಆಗೋಯ್ತು ಆ ಆನೆಗೆ. ಅದನ್ನು ಬೇರೆ ಮಾಹುತರನ್ನು ತರಿಸಿ ಕಟ್ಟಿ ಹಾಕಬೇಕಿತ್ತು ಮಠದವರು. ಬೇಕಾದಷ್ಟು ಮಾಹುತರನ್ನು ಕರೆಸಿದರು. ಅಯ್ಯೋ, ಇದು ಜಾತಿಯ ಆನೆ, ಇದು ನಮ್ಮ ನಿಯಂತ್ರಣಕ್ಕೆ ಬರೋಲ್ಲ. ಎಲ್ಲ ಮಾಹುತರು ಹಿಂದಕ್ಕೆ ಹೋದರು. ಕಡೆಗೆ ಮಂಗಳೂರಿನ DC ಒಂದು ಲೆಟ್ರ್ ಬರೆದರು ಮಠಕ್ಕೆ. ಊರಿನ ಜನ ಹೊರಗೆ ಬರಲಿಕ್ಕೆ ಹೆದರ್ತಾ ಇದ್ದಾರೆ, ನೀವು ಅದಕ್ಕೆ ಕೂಡಲೇ ಮಾವುತನನ್ನು ಕರೆಸಿ ಹಿಡಿಸಿದ್ದೇ ಇದ್ದರೆ ನಾವು ಫೈರ್ ಮಾಡಿ ಕೊಲ್ತೇವೆ ಅದನ್ನು ಅಂತ. ಕೊನೆಯ ಕ್ಷಣದವರೆಗೂ ಮಾವುತ ಸಿಗಲಿಲ್ಲ ಮಠದವರಿಗೆ. ಕಡೆಗೆ ಸರ್ಕಾರದವರು ಅದನ್ನು ಫೈರ್ ಮಾಡಿ ಕೊಂದರು. ಬಹಳ ಉಡುಪಿ ಇತಿಹಾಸದಲ್ಲೇ ದೊಡ್ಡ ಆನೆ, ತುಂಬ ಸುಂದರವಾಗಿತ್ತು. ಅನ್ಯಾಯವಾಗಿ ಸತ್ತು ಹೋಯಿತು. ಯಾಕೆ ಹೇಳಿದ್ರೆ ಸಿಟ್ಟು, ಬಾಯಾರಿಕೆ ಕೊಡಲಿಲ್ಲ, ರಸ್ತೆಗಳು ಬಿಡಲಿಲ್ಲ, ಅದು ಅವರನ್ನು ಕೊಂದು ಹಾಕಿತ್ತು. ಮೊದಲು ಅವನು ಹೇಳಿದ ಹಾಗೆ ಕೇಳಿದ್ದು, ಅವನಿಗೆ ಜೀವನ ಕೊಟ್ಟಿತ್ತು, ಒಮ್ಮೆ ಬದುಕಿಸಿತ್ತು ಅವನನ್ನು. ಸಾಯುವವನು ಕೆಳಗೆ ಸಾಯ್ತಿದ್ದ, ಆವಾಗ ಸೊನ್ನಿರು 4 ಗಂಟೆ ಹೀಗೆ ಸೊನ್ನಿನ ತಿಳ್ಕೊಂಡು ಅವನನ್ನು ಬದುಕಿಸಿತ್ತು. ಅದರಿಂದ ಅದು ಒಂದು ಬಹಳ ಮನುಷ್ಯನ ಜೀವನದಲ್ಲಿ ಅವಿಭಾಜ್ಯ ಅಂಗವಾಗಿದ್ದ ಪ್ರಾಣಿ ಹಿಂದೆ. ಅದು ಮತ್ತೆ ಮುಂದೆ ಬರುತ್ತೆ. ಆಗ ಇಲ್ಲಿ ಶರಭ ಅಂತಂದರೆ ಸಿಂಹವನ್ನು ಕೊಲ್ಲುವ 8 ಕಾಲಿನ ಪ್ರಾಣಿ ಅಂತ ಉಲ್ಲೇಖ ಇದೆ. ನಮಗೆ 8 ಕಾಲಿನ ಪ್ರಾಣಿ ಎಲ್ಲೂ ಜಗತ್ತಿನಲ್ಲಿ ಇವರಿಗೆ ನೋಡಲಿಕ್ಕೆ ಸಿಕ್ಕಿದ್ದಿಲ್ಲ. ಆಮೇಲೆ ಅದು ಪ್ರಾಯ ಹಿಂದೆ ಎಲ್ಲ ಗ್ರಂಥದಲ್ಲಿಯೂ ಅದರ ಉಲ್ಲೇಖ ಇರುವುದರಿಂದ ಸುಮ್ಮನೆ ಕಾಲ್ಪನಿಕವಾಗಿ ಒಂದು ಪ್ರಾಣಿಯ ಹೆಸರನ್ನು ಹೇಳುವ ಸಾಧ್ಯತೆ ಕಡಿಮೆ. ಯಾವುದೋ ಒಂದು ಕಾಲದಲ್ಲಿ, ಪುರಾಣ ಕಾಲ, ಒಂದು 5,000 ವರ್ಷದ ಹಿಂದೆ ಅದು ಇದ್ದಿರಬೇಕು. ಆದರೆ ಅದು ಹೇಗೆ ಆದ ತಳಿ ನಿರ್ನಾಮವಾಯಿತೋ ಗೊತ್ತಿಲ್ಲ. ಅನಂತರ ಯಾವತ್ತೂ ಯಾರಿಗೂ ಅಂತಹ ಒಂದು ಜಾತಿಯ ಪ್ರಾಣಿ ಕಾಣಲಿಕ್ಕೆ ಸಿಕ್ಕಿದ್ದಿಲ್ಲ. ಕೋಶಗಳಲ್ಲಿ ಮಾತ್ರ ಇದೆ. ಡಿಕ್ಷನರಿಯಲ್ಲಿ ಶರಭ ಅಂತ ಒಂದು ಪ್ರಾಣಿಯ ಹೆಸರಿದೆ ಅಷ್ಟೇ. ಆಮೇಲೆ 5 ಆಯಿತು. ಖರಹ, ಅಶ್ವಃ, ಅಶ್ವತರಹ, ಗೌರಹ, ಶರಭ. 6ನೆಯ ಒಂದು ಗೊರಸಿನ ಪ್ರಾಣಿ ಚಮರಿ. ಚಮರಿ ಅಂದರೆ ಹಿಮಾಲಯದ ಪ್ರಾಂತದಲ್ಲಿರ್ತಕ್ಕಂಥ ಒಂದು ಜಾತಿಯ ದನವೇ ಅದು. ಆದರೆ ಅದರ ಬಾಲದ ಗೊಂಡೆಯಿಂದ ಚಾಮರ ಮಾಡ್ತಾರೆ. ಇದು ಚಾಮರಕ್ಕೋಸ್ಕರ ಉಪಯುಕ್ತ ಆಯಿತು ಪ್ರಾಣಿ ಅಂತ. ಅದೇ ಯಜ್ಞದಲ್ಲಿ ಮನುಷ್ಯನ ಬದುಕಿನಲ್ಲಿ ಸಂಬಂಧ ಇರುವ ಪ್ರಾಣಿಗಳನ್ನಷ್ಟೇ ಹೇಳ್ತಾರೆ. ಚಮರಿ ತಥಾ ಚಾಮರ ಮಾಡ್ತಾ ಇದ್ರು. ಇವತ್ತಿಗೂ ಚಮರಿ ಮೃಗದ ರೋಮದಿಂದಲೇ ಚಾಮರ ಮಾಡೋದು. ಇವು ಏತೇಚ ಏಕಶಫಾಹ ಕ್ಷತ್ತಃ. ಇವೆಲ್ಲ ಒಂದು ಗೊರಸಿನ ಪ್ರಾಣಿಗಳು. ಕ್ಷತ್ತಃ ಅಂತ ಇಲ್ಲಿ ಸಂಬೋಧನೆ ಮಾಡಿದರು. ಕ್ಷತ್ತಃ ಅಂತ ಅನ್ನೋದು ಹಿಂದೆ ಅವನ ನಿಜವಾದ ಯೋಗ್ಯತೆಯ ಮೇಲೆ ಸಂಬೋಧನೆ ಬಂತು. ಇದು ಕ್ಷತ್ತಃ ಅನ್ನೋದು ಲೋಕರೂಢಿಯಿಂದ ಬಂದ ಸಂಬೋಧನೆ. ಕ್ಷತ್ತಃ ಅಂದರೆ ಸಂಕರ ಜಾತಿಯಿಂದ ಹುಟ್ಟಿದವ ಅಂತ, ಕೆಳಜಾತಿಯ ವ್ಯಕ್ತಿಯಿಂದ ಮೇಲ್ವರ್ಗದ ಜನರಿಂದ ಹುಟ್ಟಿದವ ಅಂತ. ವೇದವ್ಯಾಸರ ಮಗ ಅವನು, ಆದರೆ ಅರಮನೆಯ ಕೆಲಸದವಳ ಮಗ. ಹಾಗಾಗಿ ಅವನನ್ನು ಅರಮನೆಯಲ್ಲಿ ಕ್ಷತ್ತ ಅಂದರೆ ದಾಸಿಯ ಮಗ ಅಂತ, ಕೆಲಸದವಳ ಮಗ ಅನ್ನೋ ಅರ್ಥದಲ್ಲಿ ಆ ಹೆಸರು ಬಂದಿತ್ತು ಪಾಪ ಅವನಿಗೆ. ಆ ಕಾಲದಲ್ಲೇ ಮಹಾವಿದ್ವಾಂಸ, ಆ ಕಾಲದಲ್ಲಿ ಮಹಾಸಜ್ಜನ. ಅಷ್ಟೇ ಅಲ್ಲ, ನೀವು ಯೋಚನೆ ಮಾಡಿದರೆ ಅವನು ಧೃತರಾಷ್ಟ್ರ ಇರುವಷ್ಟು ಕಾಲ ಅವನಿಗೆ ಸಲಹೆಗಾರನಾಗಿ ಮಂತ್ರಿಯಾಗಿದ್ದವ, ದೇಶದ ಮಂತ್ರಿಯಾಗಿದ್ದವ. ಅದರ ನಂತರ ಯುದ್ಧ ಮುಗಿದ ಮೇಲೆ ಒಂದು ದೃಷ್ಟಿಯಿಂದ ಪಾಂಡವರು ಅವನಿಗೆ ಆ ದೇಶದ ನಿರ್ವಹಣೆಯ ಹೊಣೆ ಒಪ್ಪಿಸಿದರು. ಅವನು ಇಡೀ ಭಾರತಕ್ಕೆ, ಪಾಂಡವರ ಆಡಳಿತದ ಇಡೀ ಭಾರತ, ಬರೀ ಹಸ್ತಿನಪುರ ಅಲ್ಲ, ಇಡೀ ಭಾರತದ ಮೊದಲ ಪ್ರಧಾನಮಂತ್ರಿ ವಿದುರ ಆಗಿದ್ದ. ಇಡೀ ದೇಶವನ್ನು ಆಳಿದವನು. ಅನಂತರ ಅವನು ಬಿಟ್ಟು ಹೋದ, ಯಾಕೆಂದರೆ ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅದರ ರಾಜಕೀಯದಲ್ಲಿ. ಬಟ್ ಇವರು ಅವನಿಗೆ ಒಪ್ಪಿಸಿದ್ರು ಅಧಿಕಾರವನ್ನು. ಅವನು ದೇಶದ ಮೊದಲ ಪ್ರಧಾನಮಂತ್ರಿ ಆಗಿದ್ದ ವಿದುರ. ಆದರೆ ಅವನನ್ನು ಅರಮನೆಯಲ್ಲಿ ಕೆಲಸದವಳ ಮಗ ಅಂತ ಕರೀತಿದ್ರು ನೋಡಿ. ಆ ರಾಜಕೀಯ ನೋಡಿ, ಕೆಲಸದವಳ ಮಗ.
ಸರ್ಕಾರವೇ ಎಲ್ಲ ಕಡೆ ರಾಜಕಾರಣಿಗಳೇ ಜಾತಿಯನ್ನು ಹುಟ್ಟುಹಾಕಿದವರು, ಜನರಲ್ಲ. ಆವತ್ತು ವೇದವ್ಯಾಸರು ರಾಜಕಾರಣದಲ್ಲಿ ಬರಲಿಲ್ಲ. ಅವರು ಒಬ್ಬ ಮಗುವಿನ ಹೆಣ್ಣಿನ ಮಗ ಆದರೂ ಅವನನ್ನು ಬ್ರಾಹ್ಮಣ ಅಂತ ಸಮಾಜ ಒಪ್ಪಿಕೊಂಡಿತು ಜ್ಞಾನದಿಂದ. ವೇದವ್ಯಾಸರ ಮಗ ದೊಡ್ಡ ಜ್ಞಾನಿ, ಆದರೂ ಅರಮನೆಯಲ್ಲಿ ರಾಜಕಾರಣದ ಒಟ್ಟಿಗೆ ಬೆಳೆದಿದ್ದ ಅವನನ್ನು ಶೂದ್ರ ಅಂತ ಸಮಾಜ ಪರಿಗಣಿಸಿತು. ಹಾಗಾದರೆ ಈ ಜಾತಿಯನ್ನು ಹುಟ್ಟುಹಾಕಿದವರೇ ರಾಜಕಾರಣಿಗಳು. ಮತ್ತು ಅವರ ಸ್ವಭಾವ ಏನು ಅಂದರೆ ಜಾತಿಯನ್ನು ಹುಟ್ಟುಹಾಕ್ತಾ ಇರೋದು ಮತ್ತು ನಾವು ಜಾತ್ಯತೀತವಾದಿಗಳು ಅಂತ ಹೇಳ್ತಾ ಇರೋದು. ಇದು ಈ ಮೂರ್ಖತನ ಮಾಡಲಿಕ್ಕೆ ರಾಜಕಾರಣಿಗಳಿಗೆ ಮಾತ್ರ ಸಾಧ್ಯ. ನಾವು ಜಾತ್ಯತೀತರು ಅಂತ ಹೇಳಿಕೊಂಡೇ ಜಾತಿಯನ್ನು ಪ್ರೋತ್ಸಾಹಿಸೋದು. ಅದು ಎಲ್ಲಿ ಶುರುವಾಯಿತು? ದುರ್ಯೋಧನದಿಂದ ಪ್ರಾರಂಭ ಆಯಿತು. ದುರ್ಯೋಧನ ವಂಶದವರು ಇವತ್ತಿಗೂ ಇದ್ದಾರೆ. ಅವರೆಲ್ಲ ನಾವು ಜಾತ್ಯತೀತರು ಅಂತ ಹೇಳ್ಕೊಂಡು ಜನರನ್ನು ಮೋಸ ಮಾಡ್ತಾ ಇದ್ದಾರೆ. ಇದು ರಾಜಕಾರಣದಲ್ಲಿ ಶುರುವಾದದ್ದು ಜಾತಿ. ಅದು ಪಾಪ ವಿದುರನನ್ನು ರಾಜಕಾರಣದ ದೃಷ್ಟಿಯಿಂದ ತಮಾಷೆ ಮಾಡೋದು. ನೀನು ಜ್ಞಾನಿಗಳಲ್ಲಿ ಶ್ರೇಷ್ಠ ಅಪ್ಪ, ಸಜ್ಜನರಲ್ಲಿ ಶ್ರೇಷ್ಠ, ಅದರ ತೊತ್ತಿನ ಮಗ. ನಾವು ಹೇಳ್ತೇವೆ ತೊತ್ತಿನ ಮಗ ಅಂದರೆ ಕೆಲಸದವಳು, ಅರಮನೆಯ ಕೆಲಸದವಳ ಮಗ. ಅರಮನೆಯ ಕೆಲಸದವಳ ಮಗನಿಗೆ ಇದ್ದ ಯೋಗ್ಯತೆ ರಾಜಕುಮಾರರಿಗೆ ಬರಲಿಲ್ಲ. ಅಂದರೆ ಅದು ಜೀವದ ಶಕ್ತಿ ಅದು ಅಂಥ. ಆಮೇಲೆ ಇನ್ನೇನು ಕೇಳಬೇಕು? ಶೃಣು ಪಂಚನಖಾನ್ ಪಶೂನ್. ಇದಾಯಿತು 6 ಪ್ರಾಣಿಗಳು. 19, 6, 9, 6, 15 ಆಯಿತು. 15 ಪ್ರಾಣಿ ಆದಮೇಲೆ ಇನ್ನು 1 ಗರುಸಾಯಿತು, 2 ಗರುಸಾಯಿತು, ಇನ್ನು 5 ಉಗುರುಗಳಿರುವ ಪ್ರಾಣಿಗಳು. 5 ಉಗುರು. ಇದೆಲ್ಲ ಈ ಪ್ರಾಣಿಗಳಲ್ಲಿದ್ದಾವಲ್ಲ, ಈ ಪ್ರಾಣಿಗಳನ್ನು ಹಿಂದೆ ಮಾಂಸ ಭಕ್ಷಣೆಗೆ ಏನು ನಿಷೇಧ ಇರಲಿಲ್ಲ. ಮಾಂಸ ತಿನ್ನುವವರು ಈ ಎಲ್ಲ ಪ್ರಾಣಿಗಳನ್ನು ಮಾಂಸಕ್ಕೋಸ್ಕರ ಬಳಸ್ತಿದ್ದರು, ಹೆಚ್ಚಿನ ಆಹಾರವಾಗಿ. ಆದರೆ ಪಂಚನಖ 5 ಉಗುರಿನ ಪ್ರಾಣಿಗಳಿದ್ದಾವಲ್ಲ, ಅದರಲ್ಲಿ ಕೆಲವು ಮಾತ್ರ ತಿನ್ನಬೇಕು, ಕೆಲವು ತಿನ್ನಬಾರದು ಅಂತ ಮುಂದೆ ನಿಯಮ ಮಾಡಿದರು. ಆ ಪಂಚನಖ ಪಶುಗಳು, ಯಾಕಂದರೆ ಮನುಷ್ಯನು ಪಂಚನಖ, ಅದಕ್ಕೆ ಪಂಚನಖವಾದ ಪಶುಗಳನ್ನು ಹೇಳ್ತೆ. ಅಂದರೆ ಮನುಷ್ಯರ ಲೆಕ್ಕ ಬೇರೆ ಉಂಟು. ಅದು ಒಂದು ಪಶುವೇ, ಅದು ಸ್ವಲ್ಪ ಬೇರೆ ಅಂತ ತಿಳ್ಕೊಂಡ ಭ್ರಮೆಗೊಳಗಾದ ಪಶು ಅದು. ಇಲ್ಲ, ಇನ್ನು ನಿಜವಾದ ಪಶುಗಳನ್ನು ಹೇಳ್ತೇನೆ ಅಂತ. ಪಂಚನಖ ಅನ್ನೋ ಪಶುವನ್ನು ಶೃಣು ಅಂತ. 5 ಉಗುರಿನ ಪ್ರಾಣಿಗಳನ್ನು ಹೇಳ್ತೇನೆ ಕೇಳುವಂತ. ಈಗ 9, 6, 15 ಆಯಿತು, ಇನ್ನು 13 ಆಗಬೇಕು. ಅದು ಹೇಳ್ತಾರೆ ಅವರು. ಆ 13 ಯಾವುದೆಲ್ಲ ಅಂದರೆ ಶ್ವ, ಶೃಗಾಲ, ವೃಕ, ವ್ಯಾಘ್ರ, ಮಾರ್ಜಾರ, ಶಶಶಲ್ಯಕವು. ಆ ಪ್ರಾಣಿಗಳಲ್ಲಿ, ಉಗುರಿನ ಪ್ರಾಣಿಗಳಲ್ಲಿ ಮನುಷ್ಯನಿಗೆ ತುಂಬ ಹತ್ತಿರವಾದ ಮತ್ತು ಕಾಡಿನಲ್ಲಿಯೂ ನಾಡಿನಲ್ಲಿರುವ ಪ್ರಾಣಿ ನಾಯಿ. ಕಾಡು ನಾಯಿ ಅಂತ ಬೇರೆ ಇವೆ, ಅವು ನಾಡಿ ಬರೋದೇ ಇಲ್ಲ. ಕಾಡಿನ ಪ್ರಾಣಿಗಳು ಈ ನಮ್ಮ ನಾಯಿಗಳಿದ್ದಾವಲ್ಲ, ಅವಕ್ಕೆ ಡಿಸಿಪ್ಲಿನ್ ಇಲ್ಲ, ಯಾಕೆಂದರೆ ಮನುಷ್ಯನ ಬುದ್ಧಿ ಅವುಗಳಿಗೂ ಬಂದಿದೆ. ಕಾಡಿನಲ್ಲಿ ನಾಯಿಗಳಿದ್ದಾವಲ್ಲ, ತುಂಬ ಡಿಸಿಪ್ಲಿನ್ ಪಾಲಿಸ್ತವೆ ಅವು. ಬೇಟೆಗಾರರು ಅದರ ಬಗ್ಗೆ ಒಂದು ಕಥೆ ಹೇಳ್ತಾರೆ. ಆ ಕಾಡಿನ ನಾಯಿ ಒಂದು ಪ್ರಾಣಿಯನ್ನು ಆಹಾರಕ್ಕೋಸ್ಕರ ಕೊಂದರೆ ತಿನ್ನೋಲ್ಲ ಅಂತ. ಅದು ನೋಡಿ ಎಷ್ಟು ಡಿಸಿಪ್ಲಿನು. ಅದು ತಮ್ಮ ಎಲ್ಲ ಕಾಡಿನಲ್ಲಿರುವ ಬೇರೆ ನಾಯಿಗಳನ್ನು ಕರೆಯುತ್ತಂತೆ, ಬರ್ರಿ ಅಂತ. ಕರೆದ ಮೇಲೆ ಅವೆಲ್ಲ ಒಟ್ಟಾಗ್ತಾವಲ್ಲ. ಒಟ್ಟಾದ ಮೇಲೆ ಈ ನಾಯಿಗಳನ್ನು ಜಗಳಾಡಿಕೊಡ್ತಾವಿಲ್ಲ, ನನಗೆ ಅಂತ ಒಂದ್ರ ಮೇಲೆ ಒಂದು ಬಿದ್ದು ಜಗಳ. ಅವು ಅಲ್ಲಿ ಬಂದ ಮೇಲೆ, ಇದು ಕಾಡು ಪ್ರಾಣಿಗಳು ಇವತ್ತಿಗೂ ಪಾಲಿಸುತ್ತಿರತಕ್ಕಂಥ ಒಂದು ಶಿಸ್ತು. ಸೀನಿಯರ್ ಮೋಸ್ಟ್ ನಾಯಿ ತಿನ್ನಬೇಕು. ಅಲ್ಲಿ ಸೇರಿದ ನಾಯಿಗಳಲ್ಲಿ ವಯೋವೃದ್ಧ ಯಾವುದು ಅದು ಮೊದಲು ತಿನ್ನಬೇಕು, ಅದರ ನಂತರ ಅದರ ಜೂನಿಯರು. ಅದನ್ನು ಅಷ್ಟಾಗುವಾಗ ಈ ಕೊಂದ ನಾಯಿ ಉಂಟಲ್ವ, ಅದಕ್ಕೆ ಉಳಿಯೋದಿಲ್ಲ, ಪೂರ ದೊಡ್ಡವರು ತಿಂದುಬಿಡ್ತಾರೆ, ತೆಪ್ಪಗೆ ಹೊರಟು ಹೋಗುತ್ತೆ ಅದು. ಈ ಶಿಸ್ತು ಮನುಷ್ಯರಲ್ಲಿ ಆದರೂ ಉಂಟಾ? ಮನುಷ್ಯ ದೊಡ್ಡವ್ರನ್ನ ಆಸ್ತಿ ನನಗೆ ಬೇಕು ಅಂತ ಕೊಲೆ ಮಾಡ್ತಾನೆ, ಸೀನಿಯರ್ಸ್ಗಳನ್ನು. ಈ ರೀತಿ ಶಿಸ್ತು ಪಾಲಿಸುವ ಪ್ರಾಣಿ ನಾಯಿ. ಅಂದರೆ ನಾಯಿಯ ಶಿಸ್ತು ಮನುಷ್ಯರಲ್ಲಿಲ್ಲ, ಅದಕ್ಕೆ ಅದನ್ನ ಅತ್ಯಂತ ನೀಚ ಪ್ರಾಣಿ ಅಂತ ಯಾವಾಗಲೂ ಹೇಳೋದು. ಅದೇ ನಾಯಿ ಪೇಟೆಗೆ ಬಂದಾಗ ಮನುಷ್ಯರ ಬುದ್ಧಿ ಬಂತು. ಅದರ ಕಾಡಿನಲ್ಲಿ ಶಿಸ್ತು. ಶ್ವ ಅದೇ ಗುಂಪಿಗೆ ಸೇರಿದ್ದು ಶೃಗಾಲ, ವೃಕಃ, ತೋಳ ಮತ್ತು ನರಿ. ಅವು ಕಾಡಿನಲ್ಲಿ ಈಗ ನೀವು ಸ್ಟೇಷನ್ ನಾಯಿ, ಅದರದ್ದೇ ತೋಳದ ಪ್ರೊಡಕ್ಷನ್, ಅದು ಕ್ರಾಸ್ ಬ್ರೀಡು. ಹಾಗೆ ಶ್ವ, ಶೃಗಾಲ, ವೃಕಃ, ಅದರ ನಂತರ ವ್ಯಾಘ್ರ. ಇದು 3 ಪ್ರಾಣಿಗಳಾದ ಮೇಲೆ 5 ಉಗುರಿನ ಪ್ರಾಣಿಗಳಲ್ಲಿ ಮತ್ತೊಂದು ವ್ಯಾಘ್ರ. ಅಂದರೆ ಇದರಲ್ಲಿ ಬೆರಳಿಲ್ಲ, ಉಗುರು ಮಾತ್ರ, ಪಂಚನಖಾನ್ ಅಂತ. ಬೆರಳು ಇಲ್ಲದ ಉಗುರು ಮಾತ್ರ ಇರುವ ಪ್ರಾಣಿಗಳಿವೆಲ್ಲ. ಈಗ ನಾಯಿಯಿಂದ ತುರು ಮಾಡಿದರೆ ಇವೆಲ್ಲ ಕಾಲಿನಿಂದ ಉಗುರು ಹೊರಗೆ ತರ್ತವೆ. ಅವು ಒಬ್ಬನಿಗೆ ಗಾಯಗೊಳಿಸಬೇಕು ಅಂದರೆ ಉಗುರು ಮಾತ್ರ ಇರೋದು, ಬೆರಳಿಲ್ಲ. ಶ್ವ, ಶೃಗಾಲ, ವೃಕಃ, ಆಮೇಲೆ ವ್ಯಾಘ್ರ, ಹುಲಿ.
ಹುಲಿ ಅಂತ ಅನ್ನುವಾಗ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಜಾತಿಗಳನ್ನೂ ನಾವು ತಗೋಬೇಕು. ಹುಲಿಯಲ್ಲಿ ಸುಮಾರು ಜಾತಿ ಇದೆ. ಪಟ್ಟೆ ಹುಲಿ ಇದೆ, ಚಿಟ್ಟೆ ಹುಲಿ ಇದೆ, ಬ್ಲ್ಯಾಕ್ ಪ್ಯಾಂಥರ್ ಇದೆ, ಬೇಕಾದಷ್ಟು ಜಾತಿಗಳಿವೆ. ಕಪ್ಪು ಹುಲಿ, ಆಮೇಲೆ ಹೈಯಿನ, ಕತ್ತೆಗಿರುವ, ಇವೆಲ್ಲವೂ ವ್ಯಾಘ್ರ ಶಬ್ದದಿಂದ ಬಂತು. ಸಂಸ್ಕೃತದಲ್ಲಿ ಅವಳು ಬೇರೆ ಬೇರೆ ಹೆಸರಿದೆ. ಹೈಯಿನ ಅಥವಾ ಕತ್ತೆಗಿರುವನಿಗೆ ಶಿವಂಗಿ ಅಂತ ಹೇಳ್ತಾರೆ ಈ ಕೆಲವು ಕಡೆ. ಅದು ಕತ್ತೆಗಿರುವ, ಅದು ಹುಲಿಯ ಒಂದು ಪ್ರಭೇದ. ಅದಕ್ಕೆ ತರಕ್ಷು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ತರಕ್ಷು ವರಕೃತ್ಯ ಮದ್ಭುಜ ಗಭೂಷಣಂ ಭೂತಿವತ್ತು. ಅಲ್ಲಿ ತರಕ್ಷು ಅಂದರೆ ಹುಲಿ ಅಂತ ಅರ್ಥ, ಶಿವಂಗಿ ಅಲ್ಲ. ಅದೇ ಅದನ್ನು ಸಾಮಾನ್ಯವಾಗಿ ಹುಲಿ ಅನ್ನುವ ಅರ್ಥದಲ್ಲಿ ಕೂಡ ಪ್ರಯೋಗ ಮಾಡ್ತಾರೆ. ಹಾಗಾಗಿ ಹುಲಿ, ಶಿವಂಗಿ, ಪಟ್ಟೆ ಹುಲಿ, ಚಿಟ್ಟೆ ಹುಲಿ, ಕಪ್ಪು ಹುಲಿ ಎಲ್ಲ ಪ್ರಭೇದಗಳು, ಹುಲಿಯ ಪ್ರಭೇದಗಳನ್ನು ಒಂದು ಶಬ್ದದಿಂದ ನಾವು ಅದು ಶಾಸ್ತ್ರಕಾರ ಹೇಳ್ತಾರೆ. ಇಲ್ಲಿ ಒಂದು ಶಬ್ದ ಹೇಳಿದರೆ ಆ ಗುಂಪಿಗೆ ಸೇರಿದ ಎಲ್ಲ ಜಾತಿಗಳನ್ನು ಸೇರಿಸ್ಕೊಂಡು ಬಿಡಿ. ಈಗ ನಾಯಿ ಅಂತ ಹೇಳಿದ್ರೆ ನಾಯಿಯಲ್ಲಿ ಸಾವಿರಾರು ಜಾತಿಗಳಿವೆ. ಜೂಲಿ ನಾಯಿ, ಆ ನಾಯಿ, ಈ ನಾಯಿ ಅಂತ ಏನೇನೋ ನಾಯಿಗಳಿದ್ದೇವೆ. ಈ ನಾನೊಂದು ನಾಯಿನ ನೋಡಿದೆ ಬಾಂಬೆಯಲ್ಲಿ, ಬಹಳ ಪ್ರೀತಿಯಿಂದ ಸಾಕಿದ್ರು. ಅದ್ರ ಸ್ವಭಾವ ಏನು ಗೊತ್ತುಂಟ? ಏನಾದರೂ ಕೊಳಕು ಅಂಗಿ ಹಾಕೊಂಡು ಬಂದರೆ ಬೈಯೋದು. ಕಳ್ಳ ಟ್ರಿಮ್ಮು ಅಂಗಿ ಹಾಕೊಂಡು ಬಂದುಬಿಟ್ರೆ ಬಾಲ ಆಡಿಸ್ಕೊಂಡು ನಿಂತ್ಬಿಡ್ತಿತ್ತು. ಅದಕ್ಕೆ ಏನು ಡ್ರೆಸ್ ಇವತ್ತಿನ ಮಾನದಂಡ ಅದು ನೋಡಿ. ಒಬ್ಬ ವಿದ್ವಾಂಸನ ಅಲ್ಲ, ಅವನು ಟ್ರಿಮ್ ಆಗಿದ್ದರೆ ಸುರುವಿನ ಸಾಲು ಕೂಡಿಸ್ತಾರೆ. ಅವನು ಕಪ್ಪಂಗಿ ಅಲ್ಲಿ ಹಿಂದೆ ಹೋಗಿ ಹಿಂದೆ ಅಂತ ಅವನು ವಿದ್ವತ್. ಆ ಥರ ಮನುಷ್ಯನ ಬುದ್ಧಿ ಅನಾಗಿ ಬಂದುಬಿಟ್ಟಿದೆ. ಏನು ಅವನು ಟ್ರಿಮ್ ಆಗಿ ಹೋದರೆ ಕಳ್ಳನನ್ನು ಒಳಗೆ ಬಿಡುತ್ತಿತ್ತದು. ಮನೆಯವ್ರು ಹೇಳೋರು, ಅದು ಕಳ್ಳ ಬಂದು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಬಂದು ಬಿಡುತ್ತೆ ಆಚಾರ್ಯ. ಅದು ಎಲ್ಲರೂ ಮಣ್ಣು ಕೊಳೆ ಇದ್ದರೆ ಒಳಗೆ ಹೊರಗೆ ಬಿಡೋರು. ಅದು ಬೇಕಾದಷ್ಟು ವೆರೈಟಿಗಳಿವೆ ಬೇಟೆ ನಾಯಿಗಳು. ಹಿಂದಿನ ಕಾಲದಲ್ಲಿ ಇದನ್ನು ಬಹಳ ವಿಶೇಷವಾಗಿ ಕ್ಷತ್ರಿಯರು ಬೇಟೆಗೋಸ್ಕರ ನಾಯಿಯನ್ನು ಅದೊಂದು ಪ್ರಾಣಿ ಯಾವುದಾದ್ರು ದೂರದಲ್ಲಿದ್ದರೆ ಅದರ ಬೆನ್ನು ಹತ್ತಿ ಅದಕ್ಕೆ ಅಡ್ಡಗಟ್ಟಿ ಇವರಿಗೆ ಸಿಗುವಂತೆ ಮಾಡ್ತಾ ಇದ್ದದ್ದು ಬೇಟೆ ನಾಯಿಗಳು. ಅದು ತುಂಬ ಉಪಯೋಗ ಹಿಂದೆ ಬೇಟೆಗೆ. ಪ್ರಾಯ ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ನಾಯಿಯನ್ನು ಸಾಕ್ತಿರಲಿಲ್ಲ. ಬೇಟೆಗೋಸ್ಕರ ಮತ್ತು ಬೇಟೆ ಆಡುವಂತಹ ಜನ ಶ್ರೀಮಂತರು, ರಾಜರುಗಳು ನಾಯಿಯನ್ನು ಸಾಕ್ತಿದ್ರು. ಮನೆಯಲ್ಲಿ ಸಾಕ್ತಿರಲಿಲ್ಲ, ಯಾಕಂದರೆ ಅದಕ್ಕೆ ದಾಖಲೆ ಸಿಗೋಲ್ಲ. ಈಗ ಆದಮೇಲೆ ಮೋಕೆ ಜಾಸ್ತಿ ಆಯಿತು. ಮೋಕೆ ಜಾಸ್ತಿಯಾಗಿ ಅದು ಮನೆಗೆ ಬಂತು, ಕಾರ್ನಲ್ಲಿ ಬಂತು, ಬೆಡ್ರೂಮಿಗೆ ಬಂತು, ಅವನೊಟ್ಟಿಗೆ ಬೆಡ್ನಲ್ಲಿ ಮಲ್ಕೊಳ್ಳುವಷ್ಟು ಮೋಕೆ ಬಂತು. ಆಮೇಲೆ ಕಡೆಗೆ ಬೆಳಗ್ಗೆ ಅದನ್ನು ಕರ್ಕೊಂಡು ಹೋಗಬೇಕು ಚೈನ್ ಹಾಕ್ಕೊಂಡು. ಯಾಕೆ ಆಮೇಲೆ ಯಾರು ನೋಡ್ತಾರೆ ಇಲ್ವೋ ಅಂತ ಅಂದರೆ ತಾನು ಒಂದು ನಾಯಿನ ಕೊಂಡು ಹೋಗ್ತಾ ಇದ್ದೆ. ಅದೊಂದು ದೊಡ್ಡ ಸಂಗತಿ ಅಂತ ಹತ್ತಾಯ್ತಾ ನೋಡ್ಲಿಕ್ಕೆ ಹಿಡ್ಕೊಂಡು ಹೋಗುವಾಗ ನಾನು ಹೇಳಿದೆ, ನೋಡಿ ಇವನು ಹಿಂದಿನ ಮನೆ ಇವನು ನಾಯಿಯಾಗಿದ್ದ, ಆ ನಾಯಿ ಇವನು ಕರ್ಕೊಂಡು ಹೋಗಿತ್ತು, ಅದಕ್ಕೆ ಈ ಜನ್ಮದಲ್ಲಿ ರಿವರ್ಸ್ ಆಗಿದೆ ಅಂತ. ಈ ಜನ್ಮದಲ್ಲಿ ಯಾರು ನಾಯಿನ ಹಿಡ್ಕೊಂಡು ಹೋಗ್ತಾರೆ, ಖಂಡಿತವಾಗಿ ಹಿಂದಿನ ಅವ್ರು ನಾಯಿ ಆಗಿದ್ದರು. ಏನದು ಹೆಮ್ಮೆ ಪಡುವ ಸಂಗತಿ ಅಲ್ಲ. ಅಷ್ಟು ಬುದ್ಧಿ ಇಲ್ಲ ಜನರಿಗೆ. ಏನೋ ನಾಯಿನ ಹಿಡ್ಕೊಂಡು ದೊಡ್ಡ ಸಂಗತಿ ಅಂತ ಹಿಡ್ಕೊಂಡು ಹೋಗ್ತಾರೆ ಶೂಸ್ ಹಾಕ್ಕೊಂಡು. ಅದಕ್ಕಿಂತ ಒಳ್ಳೆಯ ಕೆಲಸ ಏನು ಇಲ್ಲ ಅವ್ರಿಗೆ, ಪಾಪ ಏನು ಮಾಡೋದು. ಹಾಗಾಗಿ ಶ್ವ ಅನ್ನುವುದು ಪ್ರಾಚೀನರಿಗೆ ಬಹಳ ಮಹತ್ವದ ಬೇಟೆಗೋಸ್ಕರ ಉಪಯೋಗ ಆಗ್ತಾ ಇದ್ದ ಪ್ರಾಣಿ. ಬಟ್ ಅದರ ಮಾಂಸವನ್ನು ಉಪಯೋಗಿಸ್ತಿರಲಿಲ್ಲ. ಯಾಕೆಂದರೆ ಹಿಂದೆ ನಾಯಿಯ ಮಾಂಸ ತಿನ್ನುವನನ್ನು ಶ್ವಪಚ ಅಂತ ಹೇಳ್ತಿದ್ರು. ಅಂದರೆ ಔಟ್ ಕಾಸ್ಟ್, ಸಮಾಜ ಬಾಹ್ಯ, ಸಮಾಜದಲ್ಲಿ ಸ್ಥಾನ ಇರಲಿಲ್ಲ ನಾಯಿಯ ಮಾಂಸ ತಿನ್ನೋರಿಗೆ. ಅದನ್ನು ಸಾಮಾನ್ಯ ಏನು ಅಂದರೆ, ಈಗ ನಮ್ಮಲ್ಲಿ ನೋಡಿ ಕಾಡಿನ ಜನಾಂಗ, ಮಲೆ ಕುಡಿಯರು, ಅವರೆಲ್ಲ ಮೂಲತಃ ಏನು ಗೊತ್ತಾ, ಮಲೆಗುಡಿಯರು ಆಮೇಲೆ ಅಂತಹ ಜನ ಸಮಾಜದಿಂದ ಬಹಿಷ್ಕೃತರಾಗಿ ಬದುಕ್ತಾ ಇದ್ದಾರಲ್ಲ, ಅವರು ಮೂಲತಃ ಭಾರತದ ದೇಶದ ಪ್ರಜೆಗಳಲ್ಲ. ಅವರು ಆಫ್ರಿಕಾದಿಂದ ಬಂದವರು. ಅಂದರೆ ಮೂಲತಃ ಅವರು ನೀಗ್ರೋಗಳು. ಅಮೇರಿಕಾದಲ್ಲಿಯೂ ನೀಗ್ರೋಗಳಿಗೆ ಪಂಕ್ತಿ ಇರಲಿಲ್ಲ. ಅವರಿಗೆ ಸಮಾಜದಲ್ಲಿ ಬೆರೆಯುವ ಹಾಗಿಲ್ಲ. ಮೊನ್ನೆಯವರೆಗೆ ನೀಗ್ರೋಗಳು ಬಿಳಿಯರು ಹೋಗುವ ಬಸ್ನಲ್ಲಿ ಹೋಗುವ ಹಾಗಿಲ್ಲ. ಇಲ್ಲಿ ಇವರು ಭಾರಿ ಬೈತಾರೆ, ಅಲ್ಲಿ ಮಡಿವಂತಾರೆ, ಅವರು ಕೂಡ ಮಡಿವಂತಾರೆ, ಎಲ್ಲ ಅವರು ನೀಗ್ರೋಗಳು ಬಿಳಿಯರು ಹೋಗುವ ಬಸ್ನಲ್ಲಿ ಹೋಗುವಂತಿಲ್ಲ, ಬಿಳಿಯರು ಕಲಿಯುವ ಶಾಲೆಯಲ್ಲಿ ನೀಗ್ರೋ ಕಲಿಯುವಂತಿಲ್ಲ. ಅಷ್ಟೇ ಅಲ್ಲ, ಬಿಳಿಯರು ಕುಡಿಯುವ ಹೋಟೆಲ್ನಲ್ಲಿ ನೀಗ್ರೋಗಳು ಕಾಫಿ ಕುಡಿಯುವಂತಿಲ್ಲ. ಇಷ್ಟು ಮಡಿವಂತಿಗೆ ಇತ್ತು ಅವರಿಗೆ ಕೂಡ. ಅದೇ ಥರ ಇಲ್ಲಿಯೂ ನೀಗ್ರೋಗಳನ್ನು ಹೊರಗಿಟ್ಟರು ಅಷ್ಟೇ. ಅವರು ಬೇರೆ ದೇಶಕ್ಕೆ ಬಂದವರು. ಯಾಕೆಂದರೆ ಅವರು ನಾಯಿಯ ಮಾಂಸ, ಮನುಷ್ಯನ ಮಾಂಸ ತಿಂತಿದ್ದರು. ದೇ ಆರ್ ಮ್ಯಾನೇಟರ್ಸ್. ನೀಗ್ರೋರು ಕಾಶ್ಮೀರದಲ್ಲಿ ಇದು ಹೀಗಾಗಿ ನೀಗ್ರೋಗಳು ಇಲ್ಲಿ ಹೊರಗಿಟ್ಟರು ಅವರನ್ನು ಅಷ್ಟೇ, ಬೇರೆ ಏನೂ ಅಲ್ಲ. ಅವನು ಮೂಲತಃ ಭಾರತೀಯರಲ್ಲ. ಅದನ್ನ ಸಮಾಜ ಬಾಹ್ಯರಾಗಿ ಅವನ್ನ ಹೊರಗೆ ದೂರ ಇಟ್ಟರು. ಅದನ್ನ ಶೋಭಚರು ಅಂತ ಅವರನ್ನು ಕರಿತಿದ್ದರು. ನಾಯಿ ಮಾಂಸ ತಿನ್ನೋರು ಅನಾಗರಿಕರು ಅಂತ. ಅಂದರೆ ಮನುಷ್ಯರು ನಾಯಿ ಮಾಂಸ ತಿನ್ನಬಾರದು.
ಆದರೆ ಮಾಂಸದ ಬೇಟೆಗೆ ಅತ್ಯಂತ ಸಹಾಯಕವಾದ ಪ್ರಾಣಿ ನಾಯಿ. ಶ್ವ ಆಮೇಲೆ ಶೃಗಾಲ ವೃಕ, ಅದು ನಾಯಿಗೆ ಸಂಬಂಧಪಟ್ಟ ಪ್ರಾಣಿ. ಆದ್ದರಿಂದ ಕಾಡಿನಲ್ಲಿರುವಂಥ 2 ಪ್ರಾಣಿಗಳು ನರಿ ಮತ್ತು ತೋಳ. ಆಮೇಲೆ ವ್ಯಾಘ್ರ, ಕಾಡಿನಲ್ಲಿರ್ತಕ್ಕಂಥ ಇನ್ನೊಂದು ಬಹಳ ಮ್ಯಾಗ್ನಿಫಿಸೆಂಟ್, ತುಂಬ ಭವ್ಯವಾದ, ತುಂಬ ಸುಂದರವಾದಂಥ ಪ್ರಾಣಿ. ಅದನ್ನು ನಿರ್ಮಿಸಿದ ಪೇಂಟರ್ ಕಲಾವಿದನಿಗೆ ಕಪ್ಪ ಕೊಡಬೇಕು. ಏನು ಚಂದ ಪೇಂಟ್ ಮಾಡಿಬಿಟ್ಟಿದೆ ಅಂದರೆ ರೋಮಗಳಿಗೆ, ಮೈಗೆ. ಆ ಚಿಟ್ಟೆ ಇರಲಿ ಪಟ್ಟೆ ಇರಲಿ, ಅದನ್ನು ನೀವು ಏನು ಬೇಕಾದ್ರೆ ಇರಲಿ, ಅದನ್ನು ನೀವು ಲೆಪರ್ಡ್ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಚಂದ, ತುಂಬ ಚಂದ. ಕಾಡಿನ ಪ್ರಾಣಿಗಳಲ್ಲಿ ಅತ್ಯಂತ ಸುಂದರವಾದ ಪ್ರಾಣಿ. ಅದನ್ನು ವ್ಯಾಘ್ರ, ಅದರ ಎಲ್ಲ ಪ್ರಭೇದಗಳು ಶ್ವ, ಶೃಗಾಲ, ವೃಕ, ವ್ಯಾಘ್ರ. ಹುಲಿ ಅಂದ ಕೂಡಲೇ ಅದಕ್ಕೆ ಸಂಬಂಧಪಟ್ಟು ನಮ್ಮ ಮನೆಯಲ್ಲಿರುವ ಪ್ರಾಣಿ ಹುಲಿಯಂತೆ ಅದೇ ಜಾತಿಗೆ ಸೇರಿದ್ದು ಮಾರ್ಜಾರ, ಬೆಕ್ಕು. ಅದು ಹುಲಿಗೆ ಸಂಬಂಧಪಟ್ಟ. ಆದರೆ ನೀವು ಬೆಕ್ಕು ಅಂದರೆ ಕಾಡಿನಲ್ಲಿಯೂ ಒಂದು ಬೆಕ್ಕಿದೆ, ಕಾಡು ಬೆಕ್ಕು ಅಂತ ಒಂದಿದೆ. ನಾನು ಕಾಡು ನಾಯಿ ಅಂತಿದ್ದ ಹಾಗೆ ಕಾಡು ಬೆಕ್ಕು ಅಂತಿದೆ. ಮತ್ತು ಇನ್ನೊಂದು ಬೆಕ್ಕಿದೆ, ಅದು ಕಾಡಿನಲ್ಲಿರುತ್ತೆ, ನಾಡಿನಲ್ಲಿರುತ್ತೆ. ಅದು ಮನುಷ್ಯರಿಗೆ ಎಂದೂ ಕೈಗೆ ಸಿಗೋಲ್ಲ. ಪುನುಗು ಬೆಕ್ಕು ಅಂತ, ಅದು ಪುನುಗನ್ನು ಕೊಡುತ್ತೆ. ಅದು ಒಳ್ಳೆ ಸುಗಂಧಿಯಾದ ಒಂದು ವಸ್ತುವನ್ನು. ಅವು ಕರ್ರಗಿರುತ್ತೆ. ಅವು ಬೆಕ್ಕಿನ ಗಾತ್ರ ಬೆಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ, ಕರ್ರಗಿರ್ತವೆ. ಅವು ರಾತ್ರಿ ಹೊತ್ತು ಮಾತ್ರ ಸಂಚರಿಸ್ತಾ ಇರ್ತವೆ ಮನುಷ್ಯರೆಲ್ಲ ಮಲಗಿದ ಮೇಲೆ. ಸಾಮಾನ್ಯವಾಗಿ ಮನುಷ್ಯರಿಗೆ ಕಾಣಿಸಲು ಸಿಗೋಲ್ಲ. ಅವು ಮನೆಗಳಿಗೂ ಬರ್ತವೆ, ಅದು ಯಾರಿಗೂ ಕಾಣಲಿ ಸಿಗೋಲ್ಲ. ಅವುಗಳು ಏನು ಅಂದರೆ ಅವಳು ಬೆಲ್ಲ ಅಂದರೆ ಬಹಳ ಇಷ್ಟ. ನೀವು ಉಪ್ಪರಿಗೆಯಲ್ಲಿ ಬೆಲ್ಲದ ಡಬ್ಬಿ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ರೆ ರಾತ್ರಿ 3 ದಿವಸದ ಬೆಲ್ಲದ ಡಬ್ಬಿ ಖಾಲಿ, ಏನೋ ಗೊತ್ತಿದ್ದು ಹೋಗ್ತವೆ ಅವು. ಯಾರಿಗೂ ನೋಡಲಿ ಸಿಗೋಲ್ಲ. ಬಹಳ ಚುರುಕು ಪ್ರಾಣಿ ಅದು. ಅಂಥದ್ದು ಅದೆಲ್ಲ ಬಂತು. ಮಾರ್ಜಾರ, ಆಮೇಲೆ ಶಲ್ಯಕೌ. ಇದು ಮಾರ್ಜಾರ ಅನ್ನುವಂಥದ್ದು ಹಿಂದೆ ಮನೆಯಲ್ಲಿ ಈಗ ನಾಯಿ ಸಾಕ್ತಿರ್ಲಿಲ್ಲ, ಮತ್ತು ಬೆಕ್ಕನ್ನು ಕಂಪಲ್ಸರಿಯಾಗಿ ಸಾಕ್ತಿದ್ರು ಮನೆಯಲ್ಲಿ. ಯಾಕೆಂದರೆ ಬೆಕ್ಕು, ಅದರಲ್ಲಿ ವಿಶೇಷವಾಗಿ ಬ್ಲ್ಯಾಕ್ ಕ್ಯಾಟ್, ಕಪ್ಪು ಬೆಕ್ಕು ಮನೆಯಲ್ಲಿದ್ದರೆ, ಇದು ಪುರಾಣಗಳಲ್ಲಿ ಉಲ್ಲೇಖ ಇದೆ, ಬರೇ ಹಳ್ಳಿಯ ನಂಬಿಕೆಯಲ್ಲ. ಕಪ್ಪು ಬೆಕ್ಕು ಮನೆಯಲ್ಲಿದ್ದರೆ ಆ ಮನೆಗೆ ವಿಚ್ಕ್ರಾಫ್ಟ್ ಪ್ರಯೋಗ ಮಾಡಿದ್ರು ತಗೋಲ್ಲ. ಅಂದರೆ ರಕ್ಷೆ ಅದು ಒಂದು. ಯಜಮಾನನಿಗೆ ಅನಿಷ್ಟ ಆಗದಂತೆ ರಕ್ಷಿಸ್ತವೆ ಅವು. ಒಂದು ವೇಳೆ ಯಜಮಾನ ಅನಿಷ್ಟ ಆಗೋದಿದ್ದರೆ ಅದನ್ನು ತಾವು ತಗೊಂಡು ತಾವು ಸಾಯ್ತವೆ, ಅವನ್ನು ಬದುಕಿಸ್ತವೆ. ಅದರಿಂದ ಕಪ್ಪು ಬೆಕ್ಕನ್ನು ಸಾಕೋದು ತುಂಬ ಒಳ್ಳೆಯದು. ಅದು ನನಗೂ ಅನುಭವಕ್ಕೆ ಬಂದಂಥ ವಿಷಯ. ಬ್ಲ್ಯಾಕ್ ಕ್ಯಾಟ್ ಇದ್ದರೆ ಮನೆಯಲ್ಲಿ ಯು ಆರ್ ಪ್ರೊಟೆಕ್ಟೆಡ್. ತುಂಬ ಒಳ್ಳೆಯ ಪ್ರಾಣಿ ಅದು. ನೀವು ಉದಾಹರಣೆಗೆ ಎಲ್ಲಿಯಾದರೂ ನೀವು ಹೊರಗೆ ಹೋಗಿರ್ತೀರಿ, ತೊಟ್ಲಲ್ಲಿ ಮಗು ಮಲಗಿರುತ್ತೆ, ನೀವೆಲ್ಲ ಹೊರಗೆ ತೋಟದಲ್ಲಿ ಇರ್ತೀರಿ, ಒಂದು ಹಾವು ತೊಟ್ಲಿ ಬಂತು ಅಂತಂದರೆ ಈ ಬ್ಲ್ಯಾಕ್ ಕ್ಯಾಟ್ ಇದ್ದರೆ ಹಾವನ್ನು ಕೊಂದುಬಿಡುತ್ತೆ, ಮಗನ ಹತ್ತಿರ ಹೋಗ್ಲಿಕ್ಕೆ ಬಿಡೋಲ್ಲ. ಹಾಗೆ ತುಂಬ ರಕ್ಷಣೆ ಕೊಡ್ತವೆ ಅವು. ಆಮೇಲೆ ಮನುಷ್ಯನನ್ನು ತುಂಬ ಪ್ರೀತಿಸ್ತವೆ, ಮನುಷ್ಯನಿಗೋಸ್ಕರ ಜೀವ ಕೊಡ್ತವೆ ಬೆಕ್ಕುಗಳು. ನನ್ನ ಹತ್ರ ನಾನು ಒಂದು ಬೆಕ್ಕನ್ನು ಸಾಕಿದ್ದೆ. ಅದು ಏನು ಅಂದರೆ, ನಾನು ಉಡುಪಿ ಹೋಗೋ ಬ್ಯಾಗಿನಲ್ಲಿ ಹಾಕೊಂಡು ಹೋಗ್ತಿದ್ದೆ, ಈ ಬ್ಯಾಗಿನಲ್ಲಿ ಮಲ್ಕೊಳ್ತೀನಿ, ಮನೆಗೆ ಬರೋ ವಾಪಸ್ ಬರ್ತಿತ್ತು. ಆಮೇಲೆ ಅದು ದೊಡ್ಡದಾದ ಮೇಲೆ ನಾ ಮನೇಲಿ ಬಿಟ್ಟೆ. ಅದು ನಮ್ಮ ಗೇಟಿನ ಕಂಬದ ಮೇಲೆ ಕೂತ್ಬಿಡೋದು ನಾನು ಬರೋ ತನಕ. ಎಷ್ಟು ಲೇಟ್ ಆದರೂ ಮನೆ ಒಳಗೆ ಬರ್ತಿರಲಿಲ್ಲ. ಅಲ್ಲಿ ಗೇಟಿನ ಕಂಬದಲ್ಲಿ ಕೂತ್ಕೊಂಡು ನಾನು ಬಂದ ಮೇಲೆ ನನ್ನ ಜೊತೆಗೆ ಮನೆ ಬರ್ತಿತ್ತು. ಅಷ್ಟು ಪ್ರೀತಿಸ್ತಿತ್ತು. ಆಮೇಲೆ ಅದಕ್ಕೆ ಕಾಯಿಲೆ ಬಿತ್ತು. ಕಾಯಿಲೆ ಬಿದ್ದ ಆ ನಾಯಿ ಬೆಕ್ಕು, ಅದಕ್ಕೆ ಕಾಯಿಲೆಯಿಂದ ಬೆಕ್ಕುಗಳಿಗೆ ಬರೋ ವಿಶೇಷ ಕಾಯಿಲೆಯಿಂದ ಪ್ಯಾರಲಿಸಿಸ್, ಕಾಲು ಬಿದ್ದು ಹೋಗುತ್ತೆ. ಅವು ಅಂಗಳದಲ್ಲಿ ಕೈಕಾಲು ಬಿದ್ದು ಮಲ್ಕೊಂಡಿತ್ತು. ಪ್ರಾಣಿಗಳದ್ದೊಂದು ವಿಶೇಷ ಗುಣ ಏನು ಅಂದರೆ, ತಾವು ತಮ್ಮ ಕೈಕಾಲನ್ನು ನಿರ್ವಹಣೆ ಮಾಡಲಿಕ್ಕೆ ಆಗುವುದಿಲ್ಲ ಅಂದಾಗ ಉಪವಾಸ ಬಿದ್ದು ಸಾಯ್ತವೆ, ಮತ್ತೆ ಬದುಕೋದಿಲ್ಲ ಅವು. ಪರಾಧೀನವಾಗಿ ಬದುಕೋಲ್ಲ ಯಾವ ಪ್ರಾಣಿಗಳು. ಇದು ಆಹಾರ ಬಿಟ್ಟಿತ್ತು, ಏನು ಮಾಡಿದ್ರೆ ಆಹಾರ ತಗೊಳ್ಳಿಲ್ಲ. ಹೀಗೆ ಒಂದು 4-5 ದಿವಸ ಆಗಿದೆ. ನೋಡಿ ವಿಸ್ಮಯ. ನಾನು ಹೇಳೋದು ಪ್ರಾಣಿಗಳ ಲೋಕದಲ್ಲಿ, ಈಗ ಸುಮ್ಮನೆ ಹೇಳಿಲ್ಲ ಭಾಗವತ, ಪ್ರಾಣಿಗಳ ಇತಿಹಾಸವೇ ಒಂದು ನಮಗೆ ಪಾಠ. ಒಂದು ದಿವಸ ನಾನು ಮನೆಗೆ ಬರ್ತೇನೆ ರಾತ್ರಿ, ಆಫೀಸ್ನಿಂದ 9 ಗಂಟೆ ರಾತ್ರಿಗೆ ಮನೆಗೆ ಬಂದಿದ್ದೇನೆ. ಅದು ಎಲ್ಲಿಂದ, ಅದು ಅಂಗಳದಲ್ಲಿದೆ, ಕೈಕಾಲು ಬಿದ್ದು ಹೋಗಿದೆ.
ಅಲ್ಲಿಂದ 2 ಮೆಟ್ಲು ಮೇಲೆ ಬಂದರೆ ಒಂದು ಜಗಲಿ ಇದೆ, 2 ಮೆಟ್ಲು ಹತ್ತಿ ಬರಬೇಕು. ಜಗಲಿಯಿಂದ ಮೇಲೆ ಒಂದು ಬಾಗಿಲಿದೆ, ಬಾಗಿಲು ತೆಗೆದು ಒಳಗೆ ಬಂದರೆ ನಾನು ಚಪ್ಪಲಿ ಇಡ್ತಕ್ಕಂಥ ಜಾಗ. ನಾನು ಲೈಟ್ ಹಾಕಿರಲಿಲ್ಲ, ಕತ್ತಲೆಯಲ್ಲೇ ಬಂದೆ. ಅಭ್ಯಾಸದ ಮೇಲೆ ನನ್ನ ಚಪ್ಪಲಿಯನ್ನು ಅಲ್ಲಿ ತೆಗೆದಿಟ್ಟೆ. ಚಪ್ಪಲಿಯನ್ನು ತೆಗೆದಿಟ್ಟು ಕೂಡಲೇ ಕಾಲಿನ ಮೇಲೆ ದೊಪ್ಪ ಏನೋ ಬಿದ್ದ ಹಾಗಾಯಿತು. ಏನು ಅಂತ ನೋಡ್ತೇನೆ, ಆ 5 ದಿವಸದಿಂದ ಪ್ರಾಣೋತ್ಕ್ರಮಣಕ್ಕೆ ಒದ್ದಾಡ್ತಾ ಇದ್ದ ಬೆಕ್ಕು ನನ್ನ ಕಾಲ ಮೇಲೆ ಬಿದ್ದು ಪ್ರಾಣ ಬಿಟ್ಟಿದೆ. ಅದು ನನ್ನ ಮೇಲೆ ಪ್ರೀತಿ ನೋಡಿ, ಅದಕ್ಕೆ ಹೇಗೆ ಬಂತ ಗೊತ್ತಿಲ್ಲ. 2 ಮೆಟ್ಲು ಹತ್ತಿ ಬರಬೇಕು, ಅದು ಕಾಲು ಬಲ ಇರಲಿಲ್ಲ. ಏನೋ ಹೊಟ್ಟೆ ಹೇಳ್ಕೊಂಡು 2 ಮೆಟ್ಲು ಮೇಲೆ ಬಂದು ಬಾಗಿಲು ದಾಟಿ ಬಂದು ನಾನು ಚಪ್ಪಲಿ ಇಡೋಲ್ಲಿ ಕಾದು ಕೂತು ನಾನು ಚಪ್ಪಲಿ ತೆಗೆದ ಮೇಲೆ ನನ್ನ ಕಾಲ ಮೇಲೆ ದೊಪ್ಪ ಬಿದ್ದು ಜೀವ ಬಿಟ್ಟಿದೆ. ಇದೆಲ್ಲ ನಾವು ತಿಳ್ಕೊಳ್ಳೋದು ಬೇಡವ? ಬೆಕ್ಕು ಅಂತ ಸಸಾರ ಮಾಡ್ತೇವೆ, ಮನುಷ್ಯರಿಗೆ ಇಷ್ಟು ಬುದ್ಧಿ ಉಂಟಾ? ತುಂಬ ವಿಚಿತ್ರವಾದ ಪ್ರಾಣಿಗಳಲ್ಲಿ ನಾವು ಇದನ್ನು ನೋಡ್ತೇವೆ. ಬೆಕ್ಕು ಯಾಕೆ? ಒಂದು ಹುಲಿಯನ್ನು ಸಾಕಿದ್ದೆ ನಾನು. ಅದು ಬಹಳ ಪ್ರೀತಿಯಿಂದ ಮನೆಯಲ್ಲಿ ಓಡಾಡ್ತಾ ಇತ್ತು. ಮಕ್ಕಳ ಒಟ್ಟಿಗೆ ಹಾಸಿಗೆಯಲ್ಲಿ ಮಲಗ್ತಾ ಇತ್ತು. ಅದು ಮಕ್ಕಳ ಒಟ್ಟಿಗೆ, ಬೆಕ್ಕು ಹುಲಿ ಮಕ್ಕಳೆಲ್ಲ ಒಟ್ಟಿಗೆ ಹಾಸಿಗೆಯಲ್ಲಿ ಮಲಗ್ತಾ ಇದ್ದರು. ಅದು ಸುಮಾರು ಚಿಕ್ಕ ಮರಿ. ಅದು ಸ್ವಲ್ಪ ದೊಡ್ಡದಾಗಲಿ ಶುರುವಾಯಿತು. ನನಗೇನು ಸ್ವಲ್ಪ ಹೆದರಿಕೆ ಆಯಿತು. ಅದು ನಾಯಿ ಈಗ ಮಕ್ಕಳನ್ನು ಮಕ್ಕಳಿಗೇನು ಹಿಂಸೆ ಮಾಡ್ತಿರಲಿಲ್ಲ, ಅದಕ್ಕೆಲ್ಲ ನಮ್ಮ ಮೇಲೆ ಪ್ರೀತಿ ಇತ್ತು. ಆದರೆ ಪ್ರೀತಿಯಿಂದಲೇ ಕಚ್ಚಿಬಿಟ್ರೆ ನಮ್ಮ ಚರ್ಮ ಕಿತ್ತು ಹೋಗುತ್ತಲ್ಲ, ಕೋರೆ ಹಲ್ಲು. ಅದು ಪ್ರೀತಿಯಿಂದ ಕಚ್ಚೋದು ನಮಗೆ. ಮಕ್ಕಳಿಗೆ ಪ್ರೀತಿಯಿಂದ ಹಚ್ಚಿಬಿಟ್ರೆ ಚರ್ಮ ಕಿತ್ತು ಬಂದರೆ ಏನು ಮಾಡೋದು ಅಂತ ಒಂದು ಚಿಂತೆ. ನನ್ನ ಮೂರ್ಖತನ ಅದು ಹಾಗೆ ಮಾಡ್ತಿರಲಿಲ್ಲ. ಅದು ನನಗೆ ಡೌಟು. ಕಡೆ ಅಷ್ಟರಲ್ಲಿ ಯಾರೊಬ್ಬರು ಹೇಳಿದರು, ನಿಮಗೆ ಸಾಕಲಿಕ್ಕೆ ಸಮಸ್ಯೆ ಆದರೆ ನಮಗೆ ಕೊಡಿ. ನಮ್ಮ ಪುತ್ತೂರಿನವರು, ನಮ್ಮ ಮನೆ ಹತ್ತಿರ ಕಾಡಿದೆ, ನಾವು ಮನೆಯಲ್ಲಿ ತೊಂದರೆ ಆದರೆ ಕಾಡಿಗೆ ಬಿಟ್ಟುಬಿಡ್ತೇವೆ, ನಮ್ಗೆ ಕೊಡಿ. ನಾನು ಯೋಚನೆ ಮಾಡಿದೆ, ಇದು ಒಳ್ಳೆಯದು, ಅದಕ್ಕೆ ಕಾಡಿನಲ್ಲೇ ಬೆಳೀಲಿ. ಅದು ಇಲ್ಲ, ಅವ್ರು ಮಾಡಿದ ಸಾಕಲಿ ಅಂತ ಹೇಳಿ ಅವರಿಗೆ ಕೊಟ್ಟೆ ನಾನು. ಅದನ್ನು ಹೀಗೆ ನಾನು ಆಚೆ ಹೋಗೋ ನನ್ನ ಬ್ಯಾಗಿನಲ್ಲೇ ಬರ್ತಿತ್ತದು. ಏನು ಇಷ್ಟು ವಿಧೇಯವಾಗಿ ಬೆಕ್ಕಿನ ಮರಿ ಹಾಗೆಯೇ ಪ್ರೀತಿಸ್ತಿತ್ತದು. ಯಾರಿಗೂ ಏನೂ ಮಾಡಲಿಲ್ಲ, ಒಬ್ಬರಿಗೂ ಕಚ್ಚಲಿಲ್ಲ, ಒಟ್ಟಿಗೆ ಓಡಾಡ್ತಾ ಇತ್ತು. ಅಂಥ ಒಂದು ಪ್ರಾಣಿಯನ್ನು ನಾನು ಹೆದರಿ ಸಂಶಯ ದೃಷ್ಟಿಯಿಂದ ಮತ್ತೊಬ್ಬರಿಗೆ ಕೊಟ್ಟೆ. ಅವರು ಹಿಡ್ಕೊಂಡು ಹೋದರು. ಒಂದು 2 ತಿಂಗಳು ಸಿಗಲಿಲ್ಲ ನನಗೆ. ಅವರು 2 ತಿಂಗಳ ನಂತರ ಅವರು ಉಡುಪಿಗೆ ಬಂದರು. ಹೇಗುಂಟು ಹುಲಿ ಮರಿ ಅಂತ ಕೇಳಿದೆ. ಅಯ್ಯೋ, ಅದೊಂದು ಕತೆ ಆಯ್ತಲ್ವ ಏನು, ಅದು ನೀವು ಕಳಿಸಿಕೊಟ್ಟಿದ್ದ ಬೇಜಾರದಲ್ಲಿ ಅದು ಊಟ ಮಾಡಿದ್ರೆ ಸತ್ತಿತ್ತು ನೋಡಿ. ನಾನು ಅದನ್ನು ಇನ್ನೊಬ್ಬರ ಪರಾಧೀನ ಮಾಡಿದೆ ಅಂತ ದುಃಖದಲ್ಲಿ ಉಪವಾಸ ಮುತ್ತು ಸತ್ತೋಗಿದೆ. ಎಂಥ ತಪ್ಪಾಗೋಯ್ತು ನನ್ನಿಂದ. ಅಷ್ಟು ಪ್ರೀತಿ. ಅಂದರೆ ನಮಗೆ ಪ್ರಾಣಿಗಳು ಎಷ್ಟು ಪ್ರೀತಿಸ್ತಾವೋ ಅಷ್ಟು ಪ್ರೀತಿಸ್ಲಿಕ್ಕೆ ಮನುಷ್ಯನಿಗೆ ಬರೋದಿಲ್ಲ. ಮನುಷ್ಯ ಪ್ರೀತಿಯ ನಾಟಕ ಮಾಡ್ತಾರೆ, ಪ್ರಾಣಿಗಳು ನಿಜವಾದ ಪ್ರೀತಿ ಮಾಡ್ತವೆ. ಹೀಗೆ ಭಾಗವತದಲ್ಲಿ ಅದಕ್ಕೋಸ್ಕರ ಇಂಥ ಪ್ರಾಣಿಗಳ ಪರಿಚಯ ನಮಗಿರಬೇಕು. ವ್ಯಾಘ್ರ, ಮಾರ್ಜಾರ, ಆಮೇಲೆ ಬರುವಂಥದ್ದು ಇದು ಬೆಕ್ಕು ಮನೆಯಲ್ಲಿ ಸಾಕಲಿಕ್ಕೆ. ಹುಲಿ ಮನೆಯಲ್ಲಿ ಸಾಕಲಿಕ್ಕೋಸ್ಕರ ಅಲ್ಲ, ಬೇಟೆಗೆ ಅನ್ನೋದು ಉಪಯೋಗ ಆಗಿತ್ತು ಅನ್ನೋ ಗೊತ್ತಿಲ್ಲ. ಆಮೇಲೆ ಶಲ್ಯಕವು, ಇದೆರಡು ಮಾಂಸಕ್ಕೋಸ್ಕರ ಹಿಂದಿನವರು ಉಪಯೋಗಿಸ್ತಾ ಇದ್ದದ್ದು. ಶಶ ಅಂದರೆ ಗೊತ್ತಿದೆ ನಿಮಗೆ, ಮೊಲ. ಚಂದ್ರನಿಗೆ ಶಶಾಂಕ ಅಂತಾರಲ್ಲ, ಮೊಲದ ಹಾಗೆ ಒಂದು ಕಪ್ಪು ಚಿಹ್ನೆ ಚಂದ್ರನಲ್ಲಿ ಕಾಣುತ್ತೆ, ಅದಕ್ಕೋಸ್ಕರ ನಾನು ಶಶಾಂಕ ಅಂತ ಕರೀತಾರೆ. ಶಲ್ಯಕ ಅಂದರೆ ಹಿಂದೆ ಸೂಕರ ಅಂತ ಬಂದಿದೆ. ಸೂಕರ ಅನ್ನೋದು ಅದು ಗೊರಸಿದ್ದ ಪ್ರಾಣಿ, 2 ಗೊರಸಿದ್ದ ಪ್ರಾಣಿ ಅಂತ. ಆ ಸೂಕರದಲ್ಲಿ 2 ಇದೆ, ಕಾಡಿನ ಸೂಕರ, ನಾಡಿನ ಸೂಕರ ಅಂತ. ನಾಡಿನ ಸೂಕರವನ್ನು ಪಿಗ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಆ ಕಾಡಿನಲ್ಲಿರುವ ಸೂಕರವನ್ನು ಬೋರ್ ಅಂತಾರೆ. ಆ ಕಾಡಿನ ಸೂಕರ ಭಾರಿ ಬಲಿಷ್ಠ ಪ್ರಾಣಿ. ನೀವು ಗುಂಡು ಹೊಡೆದ್ರೆ ಅದು ಚರ್ಮ ತೂತೆ ಬೀಳೋಲ್ಲ, ವೆರಿ ಸ್ಟ್ರಾಂಗ್ ಅದು. ಅದರ ನಂತರ ಮತ್ತೊಂದಿದೆ, ಅದು ಶಲ್ಯಕ ಅಂದರೆ ಮುಳ್ಳು ಹಂದಿ, ಪಾರ್ಕ್ಯುಪೈನ್ ಅಂತಾರೆ ಇಂಗ್ಲೀಷ್ನಲ್ಲಿ, ಮುಳ್ಳು ಹಂದಿ. ಆ ಮುಳ್ಳು ಹಂದಿ ಹಿಂದೆ ಆಹಾರ ಏನೋ ಗೊತ್ತಿಲ್ಲ, ಬಟ್ ಅದನ್ನು ಯಾವುದೋ ಬಹಳ ವಿಚಿತ್ರ. ಅದು ಇವತ್ತಿಗೂ ಕೂಡ ಉಪನಯನದ ದಿವಸ ಹುಡುಗನ ದಂಡ ಇರುತ್ತಲ್ಲ, ಅದರ ತುದಿಗೆ ಆ ಮುಳ್ಳು ಹಂದಿಯ ಒಂದು ಪೀಸನ್ನು ಕಟ್ಟುತ್ತಾರೆ. ಅದು ಹಿಂದಿನಿಂದ ಬಂದಿರಬೇಕು. ಅದು ಯಾಕೆ ಕಟ್ತಾರೆ ಅಂತ ನನಗೂ ಖಚಿತವಾಗಿ ಗೊತ್ತಿಲ್ಲ. ಅದೇನೋ ಒಂದು ರಕ್ಷೆ ಅಂತ. ಹಾಗಾಗಿ ಆ ಪ್ರಾಣಿಯ ಏನೋ ಒಂದು ಮಹತ್ವ. ಮುಳ್ಳು ಹಂದಿ ಹೆಚ್ಚಾಗಿ ಕಾಡಿನಲ್ಲೇ ಇರೋದು. ನಾನು ಮೊನ್ನೆ ಉಡುಪಿ ಹೋದಾಗ ಮನೆಯಲ್ಲಿ ಹೇಳಿದ್ರು, ನಮ್ಮ ತೋಟದಲ್ಲಿ ಬಂದು ಕೂತಿದೆ ಅಂತ ಒಂದು ಮುಳ್ಳು ಹಂದಿ.
ಖುಷಿಯಾಗಿ ನವಿಲುಗಳಿದ್ದಾವೆ, ಮುಳ್ಳುಹಂದಿ ಅಂದರೆ ಮನೆಯಲ್ಲಿ ಕಾಡಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ, ಭಾಳ ಆನಂದ. ನವಿಲುಗಳಿದ್ದಾವೆ, 10-12 ನವಿಲುಗಳಿದ್ದಾವೆ. ಒಂದು ಮುಳ್ಳುಹಂದಿ ಒಂದು ಕೂತ್ಬಿಟ್ಟಿದೆ ಅಲ್ಲಿ. ಅವು ಏನು ಮಾಡೋಲ್ಲ ಪಾಪ, ಏನು ಮಾಡೋಲ್ಲ ಅವು ತಮ್ಮ ರಕ್ಷಣೆಗೋಸ್ಕರ. ಅದು ಮುಳ್ಳು ಕಾಣೋದೇ ಇಲ್ಲ, ನೀವು ಹತ್ತಿರ ಹೋದರೆ ಎಲ್ಲಿ ನೆಟ್ಟಗೆ ಮಾಡ್ತೇವೆ ಮುಳ್ಳು. ನಮ್ಮ ರೋಮಾಂಚ ಆದಾಗ ರೋಮ ನೆಟ್ಟಗಾದ ಹಾಗೆ ಆ ಮುಳ್ಳು ನೆಟ್ಟಗಾಗುತ್ತೆ. ಆತ್ಮರಕ್ಷಣೆ ಏನು ತೊಂದರೆ ಕೊಡುವ ಪ್ರಾಣಿಗಳಲ್ಲ. ಹೀಗೆ ಶಶಶಲ್ಯಕವು ಅದು 5 ಉಗುರುಗಳಿರ್ತಕ್ಕ ಪ್ರಾಣಿ ಇವೆಲ್ಲ. ಆಮೇಲೆ ಶ್ವ, ಶೃಗಾಲಃ, ವೃಕಃ, ವ್ಯಾಘ್ರಃ, ಮಾರ್ಜಾರಃ, ಶಶ, ಶಲ್ಯಕವು 7 ಪ್ರಾಣಿ ಆಯಿತು. ಹಿಂದೆ 9, 6, 15 ಆಗಿತ್ತು, 22 ಆಯಿತು 28 ಪ್ರಾಣಿಯಲ್ಲಿ. ಆಮೇಲೆ ಸಿಂಹ, ಕಪಿಃ, ಗಜಃ, ಕೂರ್ಮಃ, ಗೋಧಾಚ, ಮಕರಾದಯ. ಆಮೇಲೆ ಕಾಡಿನ ಸಿಂಹ, ಆನೆ. ಆಮೇಲೆ ಕಪಿ ಅನ್ನುವ ಶಬ್ದದಿಂದ ಅನೇಕ ಜಾತಿಯ ಕಪಿಗಳೆಲ್ಲ ಬಂದವು. ಮಂಗಗಳಲ್ಲಿ ಅನೇಕ ವಿಧ ಇದೆ. ನಮ್ಮ ಗೊರಿಲ್ಲ ಇದೆ. ಆಮೇಲೆ ಮುಜ್ಜು ಮಂಗ ಅಂತ ಒಂದಿದೆ, ಅಂದರೆ ಮುಖ ಕಪ್ಪಿರುತ್ತೆ, ಬಾಲಗೊಂಡೆ ಇರುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಗೋಲಾಂಗೂಲ ಅಂತ ಹೇಳ್ತಾರೆ. ಗೋವಿನ ದನದಂತೆ ಬಾಲದಲ್ಲಿ ಗೊಂಡೆ ಇರುವ ಮಂಗ ಅಂತ. ಎಲ್ಲ ಮಂಗಳಿಗೆ ಗೊಂಡೆ ಇರೋಲ್ಲ, ಅದನ್ನು ನಾವು ಕನ್ನಡದಲ್ಲಿ ಮುಜ್ಜು ಮಂಗ ಅಂತ ಕರಿತೇವೆ. ಅದು ನಾನಾ ವಿಧದ ಕೋತಿಗಳ ಪ್ರಭೇದ ಇದೆ. ಕೆಂಪು ಮುಖ, ಕಪ್ಪು ಮುಖ, ಅದು ಮಸಿ ಹಚ್ಚಿದ ಹಾಗಿರುತ್ತೆ ಈ ಮುಜ್ಜು ಮಂಗದ್ದು. ಅವೆಲ್ಲ ಕಪಿಯ ಪ್ರಭೇದಗಳು ಎಷ್ಟಿದೆ ಇದರಲ್ಲೇ ಬಂತು. ನಿಮಗೆ ಕರಡಿಯನ್ನು ಹೇಳೋದೇ ಇಲ್ಲ ಇಲ್ಲಿ. 28 ಪ್ರಾಣಿಯಲ್ಲಿ ಕರಡಿಯನ್ನು ಹೇಳೋದು, ಯಾಕೆಂದರೆ ಕರಡಿ ಕೂಡ ಒಂದು ಜಾತಿಯ ಕಪಿ. ಆದ್ದರಿಂದಲೇ ರಾಮಾಯಣದ ಸೇನೆಯಲ್ಲಿ ಕರಡಿಗಳು ಇದ್ದವು, ಕಪಿಗಳು ಇದ್ದವು. ಅವನು ಎಲ್ಲ ಕಪಿ ಸೇನೆ ಅಂತ ಹೇಳೋದು, ಕರಡಿ ಸೇನೆ ಅಂತಲ್ಲ. ಜಾಂಬವಂತನೇ ಅವನು ಕರಡಿ, ಆದರೆ ಕಪಿಗಳ ಲೀಡರ್ ಅವನು. ಹಾಗಾಗಿ ಕಪಿ ಅನ್ನುವಂಥದ್ದು ಶಬ್ದದಿಂದ ಕರಡಿಯೂ ಸೇರಿ ಹೋಯಿತು. ಹಾಗಾಗಿ ಸಿಂಹ, ಗಜಃ, ಕಪಿಹಿ, ಆಮೇಲೆ ಕೂರ್ಮಃ, ಇದನ್ನು ಬಿಟ್ಬಿಡೋಣ ಈಗ, ನಮ್ಮ ಲೆಕ್ಕದಲ್ಲಿ ಬಿಡೋಣ. ಮತ್ತೆ ಹೇಳ್ತೇನೆ ಏನಂತ. ಗೋಧಾಚ, ಆಮೇಲೆ ಗೋಧ ಅಂದರೆ ಹಲ್ಲಿ, ಆಮೇಲೆ ಹಾವರಾಣಿ, ಇಂಥದ್ದು ಹರಿಯುವಂಥ ಪ್ರಾಣಿಗಳೆಲ್ಲ ಇದ್ದಾವಲ್ಲ ಅವು ಗೋಧ ಅಂತ ಹೇಳ್ತಾರೆ. ಮನೆಯಲ್ಲಿ ಗೋಡೆಯಲ್ಲಿ ಹಲ್ಲಿ, ಆಮೇಲೆ ದೊಡ್ಡ ಜಾತಿಯ ಹಲ್ಲಿಗಳಿದ್ದಾವೆ, ಓತಿಕ್ಯಾತ ಇರುತ್ತೆ, ಇವೆಲ್ಲ ಅದು ಗೋಧ ಅಂತ. ಕೂರ್ಮವನ್ನು ಬಿಟ್ಬಿಡಿ, ಅಲ್ಲಿ ಕೂರ್ಮ ಹೇಳ್ತಾರೆ, ಅದನ್ನು ಬಿಟ್ಬಿಡಿ. ಈಗ ಲೆಕ್ಕ ಏನಾಯ್ತು ಈಗ? 22, ಸಿಂಹ 23, ಗಜಃ 24, ಕಪಿಹಿ 25, ಗೋಧ 26 ಆಯ್ತು. 28 ಪ್ರಾಣಿಗಳಲ್ಲಿ 26 ಪ್ರಾಣಿ ಆಯ್ತು ಈಗ. ಆಮೇಲೆ ಕೂರ್ಮಶ್ಚ ಮಕರಾದಯ, ಅಲ್ಲಿಗೆ ಮುಂದಕ್ಕೆ ಸೇರಿಸ್ಕೊಳ್ಳಿ. ಕೂರ್ಮ ಅನ್ನೋದು ಮಕರದ ಒಟ್ಟು. ಯಾಕೆಂದರೆ ಇವೆಲ್ಲ ಆದ ಮೇಲೆ ನೀರಿನಲ್ಲಿ ಚಲಿಸುವ ಪ್ರಾಣಿಗಳು 27 ಆಯ್ತದೆ. 27 1 ಇಡೀ ನೀರಿನಲ್ಲಿರುವ ಸಮಸ್ತ ಪ್ರಾಣಿಗಳನ್ನು ಒಂದೇ ಶಬ್ದದಿಂದ ಹೇಳಿದರು. ಅದು ಯಾವುದಂದರೆ ಕೂರ್ಮಶ್ಚ ಮಕರಾದಯ. ಅಲ್ಲಿ ಮಕರಾದಯ ಅನ್ನುವಲ್ಲಿ ನೆಲದಲ್ಲಿ ಹರಿಯುವ ಹಾವು ಇವು ಎಲ್ಲ ಬಂತು. ಅದು ಜಲಚರ ಪ್ರಾಣಿಯೇ, ನೀರಿನಲ್ಲಿ ಹೆಚ್ಚಿರ್ತವೆ ಅವು ಹಾವುಗಳು ಕೂಡ. ಅದರಲ್ಲಿ ಒಂದನ್ನು ಮೊದಲು ಹೇಳಿದರು, ಕೂರ್ಮಶ್ಚ. ಕೂರ್ಮ ಅದು ನಿಜವಾಗಿ ಇದರ ಒಟ್ಟಿಗೆ ಸೇರಬೇಕಾದ್ದು. ಅದು ಬೇರೆ ಗ್ರಂಥಗಳಲ್ಲಿ ಇದರ ಒಟ್ಟಿಗೆ ಹೇಳಿದ್ದಾರೆ. ಅದು ಭಾಗವತ, ಇದು ಒಂಥರದ ಗುಹ್ಯ ಭಾಷೆ. ಬೇಕು ಅಂತ ಹೇಗೆ ಅನ್ವಯ ಮಾಡಿಕೊಳ್ತೀರಿ ನೋಡುವ ಅಂತ, ಎಷ್ಟು ವ್ಯುತ್ಪತ್ತಿ ಇದೆ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ಆಚೆ ಈಚೆ ಮಾಡಿ ಹೇಳ್ತಾರೆ. ಗೋಧ ಮೊದಲು ಹೇಳಬೇಕಿತ್ತು. ಸಿಂಹ, ಗಜಃ, ಕಪಿರ್, ಗೋಧ, ಕೂರ್ಮಶ್ಚ ಮಕರಾದಯ ಅಂತ ಹೇಳಬೇಕಿತ್ತು. ಆದರೆ ಕಪಿಹಿ ಕೂರ್ಮಃ, ಗೋಧಾಚ ಮಕರಾದಯ ಅಂತ ಆಚೆ ಈಚೆ ಮಾಡಿ ಹೇಳಿದರು. ಕೂರ್ಮ ಅನ್ನೋದು ಜಲಚರದ ಒಟ್ಟಿಗೆ, ಮಕರಾದಯ ಕೂರ್ಮಶ್ಚ. ಅದು ಯಾಕೆ ಪ್ರತ್ಯೇಕ ಹೇಳಿದರೆ? ಮಕರಾದಯ ಅಂತ ಆದಿ ಶಬ್ದದಲ್ಲೇ ಈ ನೀರಿನಲ್ಲಿರುವ ಪ್ರಾಣಿ 27ನೇದ್ದು. ಒಂದು ಕೂರ್ಮ ಬೇರೆ ಯಾಕೆ ಹೇಳಿದ್ದು ಅಂದರೆ ಅದೊಂದು ಸಂಗತಿ ಇದೆ ನೋಡಿ, ಅಬ್ಸರ್ವೇಷನ್. ಕೂರ್ಮದಲ್ಲಿ 2 ವಿಧವಾದ ಕೂರ್ಮಗಳಿವೆ. ಕೆಲವು ಕೂರ್ಮಗಳಿಗೆ ಕಾಲಿನ ರೆಕ್ಕೆ ಇರುತ್ತೆ, ಕೈ ಕಾಲಿನ ಬದಲು ರೆಕ್ಕೆ ಇರುತ್ತೆ. ಕೆಲವು ಆಮೆಗಳಿಗೆ ಕಾಲಿರುತ್ತೆ, ಕಾಲಿನಲ್ಲಿ 5 ಉಗುರಿರುತ್ತೆ. ಸೊ 5 ಉಗುರಿರತಕ್ಕಂಥ ವಿಶಿಷ್ಟವಾದ ಆಮೆಯನ್ನು ಗುರುತಿಸಿಕೊಳ್ಳಿ, ರೆಕ್ಕೆಯ ಆಮೆ ಅಲ್ಲ ಅಂತ ಹೇಳೋದಕ್ಕೋಸ್ಕರ ಅದನ್ನು ಪ್ರತ್ಯೇಕ ಹೇಳಿದರು. ಕೂರ್ಮಶ್ಚ ಮಕರಾದಯ. ಅಲ್ಲಿಗೆ ಇದು ಜಲಚರ 26 ಪ್ರಾಣಿಗಳನ್ನು ಹೇಳಿದರು. 27ನೇ ಪ್ರಾಣಿ ಅಂದರೆ ಕೂರ್ಮ ಮತ್ತು ನೀರಿನಲ್ಲಿ ಹರಿಯುವ ಹಾವು, ನೀರಿನ ಜಲಚರವಾದ ಸಮಸ್ತ ಪ್ರಾಣಿ, ಮೀನು, ಆಮೇಲೆ ನೀರಿನಲ್ಲಿರ್ತಕ್ಕ ನೀರು ನಾಯಿಗಳಿವೆ, ನೀರು ಕುದುರೆಗಳಿವೆ, ನೀರು ಆನೆಗಳಿವೆ. ಕರಿಮಕರ ವಕ್ರ ಕರಿ ನಕರ ನಕ್ರಾಕುಲಂ ಅಂತ ಹಳೆಗನ್ನಡದಲ್ಲೆಲ್ಲ ಬರ್ತವೆ. ಕರಿ ಮಕರ ನಕ್ರಾಕುಲಂ ಅಂತ.
ಈ ಪಾಠ ಮಾಡುವವರೆಲ್ಲ ಗೊಂದಲ. ಮಕರ ಅಂದರೂ ಮೊಸಳೆ, ನಕ್ಕರ ಅಂದರೂ ಮೊಸಳೆ, ಕರಿ ಮಕರ ನಕರಾಕುಲಂ ಇದೇನಪ್ಪ ಅಮರಕೋಶದ ಹಾಗೆ ಪರ್ಯಾಯ. ಕರಿ ಮಕರ ಅಂದರೆ ನೀರಾನೆ, ನಕ್ಕರ ಅಂದರೆ ಮೊಸಳೆ. ಕನ್ನಡ ಭಾಷೆಯು ಮರ್ತೋಗಿದೆ ನಮಗೆ, ಅದನ್ನು ಸ್ವಲ್ಪ ನೆನಪಾಗುತ್ತೆ, ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದಾಗತ್ತೆ. ಕರಿಮಕರ ನಕ್ಕರಾಕುಲಂ, ಕರಿಮಕರ ವಕ್ರ ನಕ್ಕರಾಕುಲಂ. ಸರಿ ಆಯಿತು, ನೀರಿನಲ್ಲಿರ್ತಕ್ಕ ಸಮಸ್ತ ಪ್ರಾಣಿಗಳು ಒಂದು ಗುರು 27 ಆಯಿತು. 27 ಆದಮೇಲೆ 28ನೇದು ಏನು ಅಂದರೆ ಹಕ್ಕಿಗಳು, ಸಮಸ್ತ ಹಕ್ಕಿಗಳು 28. ಅದನ್ನು ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಕಂಕ ಗೃಧ್ರ ವಳಶ್ಯೇನಾಹ ಭಾಸ ವಲ್ಲೂರ ಬರ್ಹಿಣಃ ಹಂಸ ಸಾರಸ ಚಕ್ರಾಹ್ವಾಹ ಕಾಕ ಉಲೂಕಾದಯ ಖಗಾಹ. ಕಾಗೆ ಪ್ರಾಣಿ ಪಕ್ಷಿಗಳಲ್ಲಿ 4 ವಿಭಾಗ ಮಾಡ್ತಾರೆ ನೋಡಿ. ಒಂದು ಬಹಳ ಎತ್ತರದಲ್ಲಿ ಹಾರುವ ಸ್ವಲ್ಪ ಮಾಂಸಾಹಾರಿಯಾದ ಕ್ರೂರ ಪಕ್ಷಿಗಳು, ಅದು ಕಂಕ ಗೃಧ್ರ ವಳ ಶೇನಾಹ. ವಳ ಅಥವಾ ಬಲ ಅಂತ ಶಬ್ದ ಅದು. ಅದನ್ನು ಈಗ ಬಕ ಅಂತ ಪ್ರಿಂಟ್ ಮಾಡಿದ್ದಾರೆ. ಈಗಿನ ಪ್ರಿಂಟ್ನಲ್ಲಿ ಬಕ ಅಂತಿದೆ. ನಮಗೇನಾಗಿದೆ ಅಂದರೆ ಪಕ್ಷಿಗಳು ಪ್ರಾಣಿಗಳ ಪರಿಚಯವೇ ಮರೆತು ಹೋಗಿದೆ. ಒಟ್ಟಾರೆ ಒಂದು ಶಬ್ದ ಆದರೆ ಸರಿ. ಅಲ್ಲಿ ನೋಡಿ, ಅದು ಎಲ್ಲ ಎತ್ತರದಲ್ಲಿ ಹಾರುವ ಮಾಂಸಾಹಾರಿ ಪಕ್ಷಿಗಳು. ಕಂಕ ಅಂದರೆ ಅದು ಸ್ವಲ್ಪ ಮಟ್ಟಿಗೆ ಅದು ಮಾಂಸಾಹಾರಿ ಅಲ್ಲ, ಸ್ವಲ್ಪ ಸೌಮ್ಯ. ಅದು ಕಂಕ ಅಂದರೆ ರಾಮಾಯಣದಲ್ಲಿ ಬರುತ್ತಲ್ಲ, ಯತ್ ಕ್ರೌಂಚ ಮಿಥುರಾದೇಕಂ ಅವಧಿ ಕಾಮಮೋಹಿತಂ ಕ್ರೌಂಚ. ಕ್ರೌಂಚ ಅಂದರೆ ಒಂದು ಜಾತಿಯ ಕೊಕ್ಕರೆ. ಅದು ಅದಕ್ಕೆ ಸಂಸಲ್ಲಿ ಇನ್ನೊಂದು ಹೆಸರು ಕೃಂಗ್ ಅಂತ, ಕೃಂಗ್ ಕ್ರೌಂಚ ಅಂತ. ತಮಾಷೆ ಏನು ಅಂದರೆ ಅದು ಈ ಗದ್ದೆಗಳಲ್ಲಿ ಕಟಾವು ಮಾಡುವಾಗ ಒಂದು ಜಾತಿ ಬಿಳಿ ಹಕ್ಕಿ, ಅದು ಉದ್ದ ಕಾಲಿನ ಬಿಳಿ ಹಕ್ಕಿ. ಅದು ಗದ್ದೆಯಲ್ಲಿ ಕಟಾವು ಮಾಡುವಾಗ ಭತ್ತ ಹೆಕ್ಕಲಿಕ್ಕೆ ಅಂತ ಗದ್ದೆ ತುಂಬ ಬರ್ತವೆ. ಅದಕ್ಕೆ ತುಳುವಿನಲ್ಲಿ ಹೆಸರು ಕೊರುಂಗು ಅಂತ. ಅದೇ ಸಂಸ್ಥೆಯಲ್ಲಿ ಕೃಂಗ್, ತುಳುವಿನಲ್ಲಿ ಕೊರುಂಗು. ಅದನ್ನು ಮೊದಲು ಹೇಳಿದ್ದಾರೆ. ಅದು ಮಾಂಸಾಹಾರಿ ಪ್ರಾಯ ಅಲ್ಲ. ಅದರ ಒಂದು ಸಂಶಯ ಇದೆ ನನಗೆ, ಕ್ರೌಂಚ ಅನ್ನುವಂಥದ್ದು ಮತ್ತೊಂದು ಪ್ರಾಣಿ ಇರಬೇಕು ಅಂತ ಇದನ್ನು ಹೇಳ್ತಾರೆ ಯಾವಾಗಲೂ. ಯಾಕೆಂದರೆ ವಾಲ್ಮೀಕಿ ವರ್ಣನೆ ಮಾಡುವಾಗ ಅದು ಕೆಂಪು ಬಣ್ಣದ ವರ್ಣನೆ ಮಾಡ್ತಾರೆ. ಅದು ಅದರ ಹಾಗೆ ನೋಡಿದರೆ ಏನೋ ಅದು ಕಾಡು ಕೋಳಿಯ ಥರ ಇದ್ದ ಕಾಣ್ತದೆ. ಏನು ಹೇಳ್ತಿದ್ರು ಹಿಂದೆ ಕ್ರೌಂಚ ಅಂತ. ಈಗ ಈ ಕ್ರೌಂಚ ಅಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಹೆರಾನ್ ಅಂತಾರೆ. ಆಮೇಲೆ ಗೃಧ್ರ ವಳ ಶೇನಾಹ. ಗೃಧ್ರ ಅಂದರೆ ಗಿಡುಗ, ಶೇನ ಅಂದರೆ ಹದ್ದು. ಅವೆಲ್ಲ ಆಕಾಶದಲ್ಲಿ ಅತ್ಯಂತ ಎತ್ತರದಲ್ಲಿ ಹಾರುವ ಪಕ್ಷಿ ಮತ್ತು ಅತ್ಯಂತ ಸೂಕ್ಷ್ಮವಾದ ದೃಷ್ಟಿ ಇದ್ದು ಕೆಳಗಿನಿಂದ ಸಣ್ಣ ವಸ್ತು ಇದ್ದು ಹಿಡ್ಕೊಂಡು ಹೋಗ್ತವೆ. ಹುಳ, ಕೋಳಿಮರಿ, ಸಣ್ಣ ಕೋಳಿಮರಿ ಇದ್ದರೆ ಮೇಲಿಂದ ಸರ್ವವನ್ನು ಹಿಡ್ಕೊಂಡು ಬಿಡ್ತಾವೆ. ಅವು ಗೃಧ್ರ ಮತ್ತು ಶೇನ, ಅದು ಗಿಡುಗ ಮತ್ತು ಹದ್ದು. ಆಮೇಲೆ ಮಧ್ಯೆ ವಳ ಅಂತ ಹೇಳ್ತಾರೆ. ಅದು ಬಲಿಷ್ಠವಾದ ಇದೇ ಜಾತಿಗೆ ಸೇರಿದ ಇನ್ಯಾವುದೋ ಒಂದು ಹಕ್ಕಿ ಇರಬೇಕು. ಅದು ಏನು ಅಂತ ಅನ್ನೋದು ಸ್ಪಷ್ಟವಾಗಿ ಇವತ್ತಿಗೂ ಖಚಿತವಾಗಿ ನಮ್ಮ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ಅನ್ನೋದು ಅದಕ್ಕೆ ಸರಿಯಾದ ಪ್ರತಿಶಬ್ದ ಸಿಗ್ತಾ ಇಲ್ಲ. ಆದರೆ ಅದು ಬಲಾಕ ಅಂತ ಹೇಳ್ತಾರೆ ಕೆಲವರು, ಅಂದರೆ ಬೆಳ್ಳಕ್ಕಿ, ಆಕಾಶದಲ್ಲಿ ಹಾರುವಂಥ ಬೆಳ್ಳಕ್ಕಿಗಳು ಅಂತ. ಅದು ಇದ್ರೂ ಇರಬಹುದು. ಅದು ಬಲ ಅಂತ ಅನ್ನುವಂಥದ್ದು, ಅದನ್ನು ಒಳ ಅಂತ ಹೇಳ್ತಾರೆ ಪ್ರಾಚೀನ ಸಂಸ್ಥೆಯಲ್ಲಿ. ಅದು ಕನ್ನಡದಲ್ಲಿ ಅಥವಾ ಬೇರೆ ಭಾಷೆಯಲ್ಲಿ ಯಾವ ಶಬ್ದದಿಂದ ಅದನ್ನು ವ್ಯವಹರಿಸ್ತಾರೆ, ಅದು ಯಾವ ಹಕ್ಕಿ ಅನ್ನೋದು ತೀರ್ಮಾನ ಮಾಡೋದು ಸ್ವಲ್ಪ ಕಳಕ ಅಂತ. ಇದು ಒಂಥರ ಎತ್ತರದಲ್ಲಿ ಹಾರುವ ಪಕ್ಷಿಗಳು ಅಂತ ಇಟ್ಕೊಳ್ಳಿ. ಅದರ ನಂತರ ಮತ್ತೆ ಅದು ಎತ್ತರದಲ್ಲಿ ಹಾರದೆ ಹತ್ತಿರದಲ್ಲಿರುವ ಪಕ್ಷಿಗಳು. ಎತ್ತರದ್ದಾಯಿತು, ಇದು ಮನುಷ್ಯನ ಹತ್ತಿರವೇ ಬರದವುಗಳಿವು. ಕಂಕ ಗೃಧ್ರ ಬಳ ಶೇನಾಹ, ಮನುಷ್ಯನ ಗೋಜಿಗೆ ಬರೆದವುಗಳು, ಮನುಷ್ಯನ ಹತ್ತಿರ ಇರುವವುಗಳು. ಭಾಸ ವಲ್ಲೂರ ಬರ್ಹಿಣಃ. ಇದರಲ್ಲೂ ಹಾಗೆ ನಮಗೆ ವಲ್ಲೂರ ಅಂದರೆ ಯಾವ ಪಕ್ಷಿ ಅನ್ನೋದು ವ್ಯಾಖ್ಯಾನ ಬರೆದವರಿಗೂ ಯಾರಿಗೂ ಗೊತ್ತಿಲ್ಲ. ಭಾಸ ಅಂತಂದರೆ ಪ್ರಾಯ ಅದು ಒಂದು ಜಾತಿಯ ಕೋಳಿ ಇರಬಹುದು. ಅದಕ್ಕೂ ಖಚಿತವಾಗಿ ಭಾಸ ಅಂದರೆ ಲೆಕ್ಸಿಕನ್ ಮೀನಿಂಗ್ ಯಾವುದೊಂದು ಸ್ಪಷ್ಟವಾಗಿಲ್ಲ. ವಲ್ಲೂರ ಅಂತಂದರೆ ಯಾವ ಪಕ್ಷಿ ಅಂತ ನಮಗೆ ಎಲ್ಲೂ ಸಿಗೋಲ್ಲ ಹೆಸರಿನ ಪಕ್ಷಿ. ಅದರ ಆಚಾರ್ಯರು ಅದಕ್ಕೊಂದು ಅರ್ಥ ಬರೆದಿದ್ದಾರೆ. ವಲ್ಲೂರ ನೃತ್ಯ ಪಕ್ಷಿ ಅಂತ, ಡ್ಯಾನ್ಸ್ ಮಾಡುವ ಹಕ್ಕಿ ಅಂತ. ಡ್ಯಾನ್ಸ್ ಮಾಡುವ ಹಕ್ಕಿ ಅಂತ ಹೇಳಿದ್ರೆ ನವಿಲಿರಬೇಕು ನಾವು ಇಚ್ಛಿಸ್ತೇವೆ, ಅದಕ್ಕೆ ಬೇರೆ ಇದೆ ಬರ್ಹಿಣಃ ಅಂತ. ಸೊ ಡ್ಯಾನ್ಸ್ ಮಾಡುವ ಹಕ್ಕಿಯಲ್ಲಿ ನವಿಲಲ್ಲದೆ ಇನ್ನೊಂದು ಪ್ರಭೇದ ಇತ್ತು ಅಂತ ಆಯಿತು. ಅದು ಯಾವುದು ಅಂತ ಗೊತ್ತಿಲ್ಲ ನಮಗೆ. ಅಂತೂ ನವಿಲಿನಂತೆ ಡ್ಯಾನ್ಸ್ ಮಾಡುವ,
ನವಿಲಿನ ಹಾಗೆ ಹೋಲಿಕೆ ಇರುವ ಇನ್ನೊಂದು ಪಕ್ಷಿ. ಅದಕ್ಕೆ ನಾನು ಹೇಳಿದ್ದು ಭಾಸ ಕೂಡ ನವಿಲಿಗೆ ಹೋಲಿಕೆ ಇರುವ ಇನ್ನೊಂದು ಪಕ್ಷಿ ಕೋಳಿ ಮತ್ತೊಂದು ನೃತ್ಯ ಮಾಡತಕ್ಕಂಥ ಇನ್ನೊಂದು ಪಕ್ಷಿ ಮತ್ತು ಮಯೂರ. ಇದು ನೋಡಿ, ಇದು ಮನುಷ್ಯನ ಒಡನಾಟದಲ್ಲಿ ಮನುಷ್ಯ ನಾವು ಹಾಡಿದರೆ ಅವು ಕುಣಿತವೆ. ಮನುಷ್ಯನ ಸಂಪರ್ಕದಲ್ಲಿ ಇರತಕ್ಕಂಥ ಪಕ್ಷಿಗಳಿವೆಲ್ಲ. ಆಮೇಲೆ ನೀರಿನಲ್ಲಿರುವ ಪಕ್ಷಿಗಳು ಹಂಸ, ಸಾರಸ, ಚಕ್ರಾಹ್ವಾಹ. ಹಂಸ ಮತ್ತು ಈ ನೀರಿನಲ್ಲಿರತಕ್ಕಂಥದ್ದು ಇನ್ನೊಂದು ಕೊಕ್ಕರೆ, ಅದು ನೀರಿನಲ್ಲಿ ಈಜ್ತಾ ಇರ್ತವೆ ಹಂಸ ಹಾಗೆ. ಮತ್ತೊಂದು ಚಕ್ರವಾಕ, ಜಕ್ಕವಕ್ಕಿ ಅಂತಾರೆ ಕನ್ನಡದಲ್ಲಿ. ಹೀಗೆ ಇದು 3 ನೀರಿನಲ್ಲಿರುವ ಪ್ರಾಣಿಗಳು. ಆಮೇಲೆ ಮನುಷ್ಯನಿಗೆ ಮಂಗಳ ಅಮಂಗಳಗಳನ್ನು ಸೂಚನೆ ಮಾಡತಕ್ಕಂಥದ್ದು ಕಾಕ, ಉಲೂಕಾದೇಹ. ಕಾಗೆ ಒಂದು, ಮತ್ತೊಂದು ಗೂಬೆ. ಅದು ಎರಡೂ ಕೂಡ ಮನೆ ಒಳಗೆ ಬಂದರೆ ಅಮಂಗಳ ಅಂತ ಹಿಂದಿನವರು ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ತಿದ್ದರು. ಮನೆ ಒಳಗೆ ವಿಶೇಷವಾಗಿ ದೇವರ ಕೋಣೆಯಲ್ಲಿ ಬಂದು ಕೂತ್ಬಿಡ್ತಾವೆ ಅವು. ಕಾಗೆ ಒಳಗೆ ಬಂದರೆ ಸೀದಾ ದೇವರ ಕೋಣೆ ಒಳಗೆ ಹೋಗಿ ಕೂತ್ಬಿಡ್ತಾರೆ. ಆಗ ಗಾಬರಿ ಪಡ್ತಿದ್ರು ಹಿಂದೆ, ಅದು ಏನೋ ದೊಡ್ಡ ಅಮಂಗಳ ಅಂತ. ಹಾಗೆ ಶಕುನ ಸೂಚಕವಾದ ಮತ್ತು ಪ್ರಾಯ ಮನುಷ್ಯನ ಹತ್ತಿರ ಬರೋದಿಲ್ಲ, ಅದು ಮನುಷ್ಯನ ತುಂಬ ಹಚ್ಚಿಕೊಂಡ ಪ್ರಾಣಿಗೆ. ಮತ್ತು ಬಹಳ ಇಂಟೆಲಿಜೆಂಟ್ ಪ್ರಾಣಿ ಅದು, ಬಹಳ ಜಾಣತನ. ಅವು ಏನು ಅಂದರೆ, ನೀವು ಅದಕ್ಕೆ ಏನಾದ್ರು ಮನೆಯಲ್ಲಿ ಅಡುಗೆ ಕೋಣೆಯಲ್ಲಿ ಕಿಟಕಿಯಲ್ಲಿ ದಿನ ಅದಕ್ಕೆ ಆಹಾರ ಕೊಡಲಿಕ್ಕೆ ಅಭ್ಯಾಸ ಮಾಡಿ. ಆ ಹೊತ್ತಿಗೆ ಕರೆಕ್ಟ್ ಬಂದು ಕೂತ್ಕೊಳ್ಳುತ್ತೆ. ಅದು ನೀವು ಕೊಡದೇ ಇದ್ದರೆ ಅದು ಕೂಗ್ಲಿ ಶುರು ಮಾಡುತ್ತೆ, ಇನ್ನೂ ಕೊಡದ್ರೆ ಕಚ್ಚಲಿ ಶುರು ಮಾಡುತ್ತೆ. ಅದು ಆಹಾರಕ್ಕೋಸ್ಕರ ಬಂದು. ಹಾಗೆ ಅದು ಕಾಕ, ಉಲೂಕಾದೇಹ ಇವೆಲ್ಲ ಪ್ರಾಣಿಗಳು, ಪಕ್ಷಿಗಳು. ಇದೆಲ್ಲ ಒಂದು ಗುಂಪು. 26 ಪ್ರಾಣಿಗಳು, 27ನೇ ಪ್ರಾಣಿ ಜಲಚರಗಳು, 28 ಪಕ್ಷಿಗಳು. ಒಟ್ಟಿಗೆ 28 ವಿಧೋಮತಃ. ಇದು 28 ಪ್ರಾಣಿಗಳನ್ನು ಅಂದರೆ ಇದರ ವಿಷಯ ಏನು ಅಂದರೆ, ನಾನು ಆಗ ಹೇಳಿದ್ನಲ್ಲ, ಒಂದೊಂದು ಪ್ರಾಣಿಯ ಬಗ್ಗೆಯೂ ಕೂಡ ನೀವು ಅಬ್ಸರ್ವ್ ಮಾಡಬೇಕು. ಭಗವಂತನ ಸೃಷ್ಟಿ ಏನು ವಿಚಿತ್ರ. ಆ ನವಿಲು ಒಂದು ಸಾಕು, ಏನು ಚಂದ ರೀ ಅದು, ಏನು ಚಂದ ಅದು. ಅವು ಮಾಡಿನ ಮೇಲೆ ಬಂದು ಕೂತ್ಕೊಳ್ತಾವೆ. ಮಾಡಿನ ಮೇಲೆ ಬಂದು ಕೂತ್ಕೊಂಡು ಗರಿಗೆ ಎದರಿ ನಾಟ್ಯ ಮಾಡ್ತವೆ. ನಮ್ಮ ಮನೇಲಿ ನಾನು ಕೋಣೆ ಎದುರೇ ಡಾನ್ಸ್ ಮಾಡ್ತಾ ಇರ್ತವೆ ಅವು. ಎದುರು ಮಾಡಿನಲ್ಲಿ ನಿಂತು ಹತ್ತಿ ಕುಣಿಲಿಕ್ಕೆ ಶುರು ಮಾಡಿದರೆ ಅಲ್ಲಿ ನಮ್ಮ ಮನೆ ಗೇಟ್ನಲ್ಲಿ ಬಂದು ಕುಣಿತವೆ ಅವು. ಗೇಟ್ನ ಒಳಗಿನಿಂದ ಗೇಟಿಗೆ ಅಡ್ಡ ನಿಂತು ಕುಣಿತಾವೆ. ಅದು ನೋಡಿ, ಅವು ಕುಣಿಯೋದು ಯಾಕೆ ಅಂದರೆ ನಮಗೆ ಖುಷಿ ಆಗಬೇಕು ಅಂತಲ್ಲ, ಮನುಷ್ಯರಿಗೆ ಖುಷಿಯಾಗಿ ಅವುಗಳಿಗೆ ಏನಾಗಬೇಕಾಗಿದೆ. ಅವು ಹೆಣ್ಣು ನವಿಲನ್ನು ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಕುಣಿಯೋದು. ನೋಡಿ, ದೇವರು ಇದೆಲ್ಲ ಯೋಚಿಸಬೇಕಾದ ಸಂಗತಿ. ಮನುಷ್ಯ ನವಿಲಿನಲ್ಲಿ ಗಂಡಿಗೆ ಸೌಂದರ್ಯ ಕೊಟ್ಟ, ಹೆಣ್ಣಿಗೆ ಇಲ್ಲ. ಆದರೆ ಮನುಷ್ಯರಲ್ಲಿ ಹೆಣ್ಣಿಗೆ ಸೌಂದರ್ಯ ಕೊಟ್ಟ, ಗಂಡಿಗೆ ಇಲ್ಲ. ಏನು ಕಿಡಿಗೇಡಿತಾನೆ ನೋಡಿ ದೇವರು. ಇದೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಸೃಷ್ಟಿಯಲ್ಲಿರುವ ವೈಚಿತ್ರ್ಯಗಳು. ರೂಪ ಹೆಣ್ಣಿಗೆ ಕೊಟ್ಟ, ಗಂಡಿಗೆ ಕೊಡಲಿಲ್ಲ. ಆದರೆ ಸೃಷ್ಟಿಯಲ್ಲಿ ಪ್ರಾಣಿಗಳಲ್ಲಿ ಗಂಡಿಗೆ ನೋಡಿ, ಸಿಂಹಕ್ಕೆ ಕೇಸರ ಇದೆ, ಹೆಣ್ಣು ಸಿಂಹಕ್ಕೆ ಇಲ್ಲ. ಅದು ಚೆಲುವೇ ಇಲ್ಲ, ನೋಡಲಿಕ್ಕೆ ಆಗೋದಿಲ್ಲ ಅದನ್ನು, ಹೆಣ್ಣು ಸಿಂಹವನ್ನು. ಹಾಗೆ ನವಿಲು, ಹೆಣ್ಣು ನವಿಲಿಗೆ ಏನು ಪುಕ್ಕವೇ ಇಲ್ಲ, ಕೋಳಿ ಆಗಿರುತ್ತೆ. ಅದು ಗಂಡು ನವಿಲು ಅಂದರೆ ಅದು ಗರಿ ಬಿಚ್ಚಿಬಿಟ್ರೆ ಏನು ಬಣ್ಣಗಳು, ಆ ಒಂದೊಂದು ಗರಿಯಲ್ಲಿ ಏನು ಬಣ್ಣಗಳು, ಆ ಮಧ್ಯೆ ಒಂದು ಚಂದ್ರ, ಅದರ ಮಧ್ಯೆ ಒಂದು ಕಪ್ಪುಗೆರೆ. ಯಾವ ಕಲಾವಿದಪ್ಪ ಇದು ಅಂದರೆ. ಇದೆಲ್ಲ ಪ್ರಾಣಿಗಳ ಚಿಂತನೆ ಮಾಡುವಾಗ ಈ ಸೃಷ್ಟಿಯ ಹಿಂದೆ ಇರತಕ್ಕಂಥ ಸೌಂದರ್ಯ ಮೀಮಾಂಸೆ, ಆ ಪ್ರಾಣಿಗಳ ಸೃಷ್ಟಿಯ, ನಾನು ಹೇಳಿದೆ, ಆ ಹುಲಿಯ ಒಂದು ಸೃಷ್ಟಿಯ ಹಿಂದೆ ಇರುವ ಒಂದೊಂದು ಪ್ರಾಣಿಯಲ್ಲಿ ಇರ್ತಕ್ಕಂಥ ಒಂದು ಚೆಲುವು. ಅದನ್ನು ಯೋಚನೆ ಮಾಡ್ತಾ ಇದ್ದರೆ, ಏನಪ್ಪ ಭಗವಂತ ಏನೆಲ್ಲ ಮಾಡಿಬಿಟ್ಟೆ. ಒಂದು ಪ್ರಾಣಿಗಳನ್ನು ಸೃಷ್ಟಿ ಮಾಡುವಾಗಲೂ ಏನೆಲ್ಲ ಮಾಡಿಬಿಟ್ಟೆ. ಒಂದು ಸಣ್ಣ ಪ್ರಾಣಿ ಏನು ಚಂದ, ಒಂದು ಮೊಲ, ಅದು ಏನು ಚಂದ. ಅದು ನೋಡ್ತಾ ಇದ್ದರೆ ಅದು ಎದ್ದು ಹೋಗ್ಲಿಕ್ಕೆ ಮನಸ್ಸಾಗೋದು, ಅಷ್ಟು ಚಂದ ಇರ್ತಾವೆ. ಅದಕ್ಕೋಸ್ಕರ ಇದನ್ನೆಲ್ಲ ಯಜ್ಞೀಯ ಪಶುಗಳು ಅಂತ ಹೇಳಿದರು. ಯಜ್ಞೀಯ ಪಶುಗಳು ಅಂದರೆ, ಯಜ್ಞ ಅಂದರೆ ಆರಾಧನೆ, ಭಗವಂತನ ಚಿಂತನೆಯಲ್ಲಿ ಈ ಪಶುಗಳನ್ನು ಸೃಷ್ಟಿ ಮಾಡಿದ ಭಗವಂತ ಅಂತ ಚಿಂತನೆ ಮಾಡು. ಅದರ ಜೊತೆಗೆ ಆ ಪಶುಗಳಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯವನ್ನು ಚಿಂತನೆ ಮಾಡು, ಆ ವೈಶಿಷ್ಟ್ಯ ಕೊಟ್ಟ ಭಗವಂತನನ್ನು ಚಿಂತನೆ ಮಾಡು. ಇದು ಉದ್ದೇಶ. ಇಲ್ಲದಿದ್ದರೆ ಯಾಕ್ರಿ ಪುರಾಣದಲ್ಲೆಲ್ಲ ಈ ಹೆಸರು, ಸುಮ್ಮನೆ ಪ್ರಾಣಿಗಳ ಹೆಸರು ನಮ್ಗೆ ಗೊತ್ತಿಲ್ವ? ನಮ್ಗೆ ಗೊತ್ತಿದ್ದದ್ದು ಇದೆ, ಗೊತ್ತಿಲ್ಲದ್ದು ಇದೆ. ಅಲ್ಲಿ ನಮ್ಗೆ ಗೊತ್ತಿದ್ದದ್ರ ಬಗ್ಗೆಯೂ ನಮಗೇನೂ ಗೊತ್ತಿಲ್ಲ. ಪ್ರಾಣಿಗಳ ಬಗ್ಗೆ ನಮಗೇನು ಗೊತ್ತಿದೆ? ಒಂದು ನಾಯಿ, ಒಂದು ಬೆಕ್ಕು, ಅವುಗಳ ಒಂದು ನಿಷ್ಠೆ, ಪ್ರಾಮಾಣಿಕತೆ ನೋಡಿ. ಮನುಷ್ಯರಿಗೆ ಈ ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಪ್ರಾಮಾಣಿಕತೆಗೆ ಚಿಹ್ನೆ ಯಾವುದು ಗೊತ್ತುಂಟ? ಅಂದರೆ ನಾವು ನಿಮಗೆ ನಾಯಿಗಳಂತೆ ಪ್ರಾಮಾಣಿಕರಾಗಿ ವರ್ತಿಸ್ತೇವೆ ಅಂತ. ಮನುಷ್ಯರಿಗೆ ಪ್ರಾಮಾಣಿಕತೆಗೆ ಬೇರೆ ದೃಷ್ಟಾಂತ ಇಲ್ಲ.
ನಾವು ನಾಯಿಗಳ ಹಾಗೆ ಪ್ರಾಮಾಣಿಕರು ಅಂತ ತೋರಿಸೋಕ್ಕೆ ನಾಯಿ ಚಿತ್ರ ಹಾಕ್ತಾರೆ. ಅಂದರೆ ಆ ಪ್ರಾಣಿಗಳಿಂದ ನಾವು ಕಲಿಬೇಕು. ನೋಡಿ, ಮನುಷ್ಯನನ್ನ ಶ್ರೇಷ್ಠ, ಈಗ ನಾವು ಪುರುಷ ಒಳ್ಳೆ ಪರಾಕ್ರಮಶಾಲಿ ವೀರ ಅಂತ ಹೇಳಬೇಕಾಗಿದ್ದರೆ ಪುರುಷ ವೃಷಭ ಅಂತ ಹೇಳ್ತಾರೆ, ಗೂಳಿ ಅಂಥ ಮನುಷ್ಯ. ಇಲ್ಲದೇ ಪುರುಷ ಸಿಂಹ, ಪುರುಷ ವ್ಯಾಘ್ರ, ಇದೆಲ್ಲ ಶ್ರೇಷ್ಠ ಮನುಷ್ಯ ಅಂತ ಹೇಳೋದಕ್ಕೆ ಶಬ್ದಗಳು. ನಾವು ಯೋಚನೆ ಮಾಡೋದು, ಮನುಷ್ಯನಿಗೆ ತನ್ನ ಶ್ರೇಷ್ಠತ್ವವನ್ನು ಹೇಳಲಿಕ್ಕೆ ಉಪಮಾನ ಪ್ರಾಣಿಗಳು. ಆದರೆ ಪ್ರಾಣಿಗಳಿಗೆ ಮನುಷ್ಯನ ಉಪಮಾನ ಕೊಟ್ಟರೆ ಅಪ್ರಯೋಜಕ ಪ್ರಾಣಿ ಅಂತ ಅರ್ಥ. ಈಗ ವ್ಯಾಘ್ರ ಮನುಷ್ಯ ಅಂದರೆ ಮನುಷ್ಯನಂಥ ಹುಲಿ ಅಂದರೆ ಯಾತಕ್ಕೆ ಉಪಯೋಗ ಇರೋದು ಪ್ರಾಣಿ. ಹಾಗೆ ಮನುಷ್ಯ ಪ್ರಾಣಿಗಳಿಗೆ ಎಕ್ಸಾಂಪಲ್ ಕೊಡಲಿಕ್ಕೂ ನಾಲಾಯ. ಇದನ್ನು ಯೋಚನೆ ಮಾಡಲಿಕ್ಕೋಸ್ಕರ ಪ್ರಾಣಿಗಳನ್ನು ಹೇಳ್ತಾರೆ. ಯೋಚನೆ ಮಾಡಪ್ಪ, ಒಂದೊಂದು ಹುಲಿಯಂತೆ ನಾನಾಗಬೇಕು ಅಂತ ಮನುಷ್ಯ ಆಸೆ ಪಡ್ತಾನೆ. ಯಾಕೆಂದರೆ ಅದರ ಪೌರುಷ, ಹುಲಿಯ ಪೌರುಷ ಶಕ್ತಿ, ಅದರ ಬಲಿಷ್ಠತೆ, ಅದ್ಭುತವಾದ ಬಲ ಇದೆ ಅದಕ್ಕೆ. ಆಮೇಲೆ ಸಿಂಹದಂತೆ ಆಗಬೇಕು, ಗೂಳಿಯಂತೆ ಆಗಬೇಕು, ಅವೆಲ್ಲ ಬಲಿಷ್ಠವಾದ ಪ್ರಾಣಿಗಳು. ಅದರ ಬಲ ನೋಡಿ ಮನುಷ್ಯ ವಿಸ್ಮಯಪಟ್ಟು ನಾನು ಹಾಗಾಗಬೇಕು ಅಂತ ಬಯಸಿ ಅದನ್ನು ದೃಷ್ಟಾಂತವಾಗಿ ಬಳಸ್ತಾನೆ. ಇದೆಲ್ಲ ಪ್ರಾಣಿಗಳಿಂದ ನಾವು ಕಲಿಯಬೇಕಾದ ಸಂಗತಿಗಳು. ಮತ್ತು ಅಂಥ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಕೃತಜ್ಞತೆ ಅರ್ಪಿಸಬೇಕು, ಅದೇ ಪೂಜೆ ಅಂತ.